स्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय श्री ನಾವು ಗೌಡಪಾದ ಹೃದಯದಲ್ಲಿ ಅದ್ವೈತ ಪ್ರಕರಣ ನೋಡ್ತಾ ಇದ್ದೀವಿ. ಅದರಲ್ಲಿ ಕೊನೆಯ ಹಂತಕ್ಕೆ ಮುಟ್ತಾ ಇದ್ದೀವಿ. ಇಲ್ಲಿ ಗುರುಗಳು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ತಗೊಂಡು ಶುರು ಮಾಡೋಣ. ಹಿಂದೆ ಇವತ್ತು ನಾವು ಗೌಡಪಾದ ಹೃದಯದಲ್ಲಿ ಎಪಿಸೋಡ್ 48 ಮಾಡಬೇಕಾಗಿದೆ. ನಿನ್ನೆ ಸ್ಟಡಿ ಗ್ರೂಪ್ ಅಂತ ಮಾಡಿದ್ವಿ. ಅದರಲ್ಲಿ ಸಾರಾಂಶ ನೋಡ್ಕೊಂಡು ಇವತ್ತು ಮುಂದಕ್ಕೆ ಹೋಗಬೇಕಾಗಿದೆ. ಇವತ್ತು 4 ಅಡಚಣೆಗಳನ್ನ ಹೇಗೆ ಮೀರಬೇಕು ಅಂತ. ನಿನ್ನೆ ನಾವು ನೋಡಿದ್ದ ಹಿಂದಿನ ಪ್ರವಚನದ ವಿಚಾರ ಆಯ್ತಪ್ಪ, ನಾನು ಸಾಧನೆ ಮಾಡಿ ಆತ್ಮತತ್ವದಲ್ಲಿ ನೆಲೆ ಸಿಕ್ತು, ಮುಕ್ತನ ಆದೆ, ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳಿಗೆ ಹಾಗೆ ಅಂತ ಇಟ್ಕೊಳ್ಳಿ. ನನಗೆ ಲಾಭ ಏನು ಅಂದರೆ ಅವಿದ್ಯಾ, ಕಾಮ, ಕರ್ಮ, ಜನ್ಮ, ಮರಣ ಈಗ ತಪ್ಪಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಆದ್ದರಿಂದ ಈ ಚೈನ್ ರಿಯಾಕ್ಷನ್ ಕಟ್ ಆಗಿಬಿಡುತ್ತೆ. ಇದನ್ನು ಭವರೋಗ ಅಂತಾರೆ. ನಮಗೆ ಗೊತ್ತಿರೋದು ಫಿಸಿಕಲ್ ಲೆವೆಲ್ನಲ್ಲಿ ಕಾಯಿಲೆಗಳು, ಮೆಂಟಲ್ ಲೆವೆಲ್ನಲ್ಲಿ ಕಾಯಿಲೆಗಳು, ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕಾಯಿಲೆಗಳಿದೆ. ಅದಕ್ಕೆ ಭವರೋಗ. ಭವರೋಗ ಅಂದರೆ ಪುನರಪಿ ಜನನಂ ಪುನರಪಿ ಜನನಂ ಜಠರೇ ಶಯನೆ, ಹುಟ್ಟೋದು ಸಾಯೋದು. ಇದು ಕೂಡ ಒಂದು ಕಾಯಿಲೆ, ಬಟ್ ಅದು ದುಃಖವಾಗಿರುತ್ತೆ. ಅದಕ್ಕೋಸ್ಕರ ತಪ್ಪಿಸ್ಕೋಬೇಕು ಅಂತ ಹೇಳಿದ್ದನ್ನು ಅಲ್ಲಿ ಲಾಭ ಹೇಳಿದಾಗ ಮತ್ತೇನೇನಾಗುತ್ತೆ, ನನಗೆ ಎಲ್ಲಿ ದ್ವೈತವಿರಲ್ವೋ, ಅವಿದ್ಯೆ ಎಲ್ಲಿ ಇಲ್ಲವೋ ಅಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ ಇಲ್ಲ. ಎಲ್ಲಿ ಅನಾತ್ಮ ಇಲ್ಲವೋ ಅಲ್ಲಿ ಪರಮಾತ್ಮ ಒಬ್ಬನೇ ಇರೋದು. ಅದನ್ನು ಬ್ರಹ್ಮಸತ್ಯ, ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಮಿಥ್ಯ ಅಂತ ಅಂದಿದ ತಕ್ಷಣ ನನಗೆ ತೋರೋದಿಲ್ಲ ಅಂತ ಅಲ್ಲ, ತೋರುತ್ತೆ ವ್ಯವಹಾರದ ದೃಷ್ಟಿಯಿಂದ. ಈಗ ನನಗೆ ಚಿನ್ನ ಅಂತ ಗೊತ್ತಾಗಿದ ತಕ್ಷಣ ಒಡವೆಗಳು ಕಾಣೋದಿಲ್ವಾ, ಒಡವೆಗಳನ್ನ ನಾನು ಉಪಯೋಗಿಸೋದಿಲ್ವಾ, ಅದಕ್ಕೆ ನಾಮರೂಪ ಕ್ರಿಯೆಗಳು ಇಲ್ಲವಾ, ವಾಚಾರಂಭಣ ವಿಕಾರರು ಅಂತ ಹೇಳ್ತೀವಿ. ಹಾಗಾದರೆ ಲಾಭ ಏನು ಬಂತು ತೋರ್ತಾ ಇದೆ. ಮುಕ್ತನಾದ ಮೇಲೆ ಅವನ ಶರೀರ ಕಾಣುತ್ತೆ. ಅರ್ಧ ಡಜನ್ ಅವಸ್ಥೆಯಲ್ಲಿ ಏನಿರುತ್ತೋ ಎಲ್ಲವೂ ಹಾಗೇ ಇರುತ್ತೆ, ಏನೇನೂ ಬದಲಾವಣೆ ಆಗೋದಿಲ್ಲ. ಮತ್ತು ಏನು ಬದಲಾವಣೆ ಆಗಿದ್ದು ಮುಕ್ತನಾಗಿದ್ದಕ್ಕೆ, ತನ್ನ ಮನಸ್ಸಿನಲ್ಲಿ ಅವಿದ್ಯೆ ಇಲ್ಲ. ಆ ಕಲಬೆರಕೆ ಇತ್ತಲ್ಲ, ಆತ್ಮ ಅನಾತ್ಮಗಳ ಕಲಬೆರಕೆ, ಅದಿಲ್ಲ ಇವಾಗ. ಯಾವಾಗ ಅದಿಲ್ವೋ ದ್ವೈತ ಇಲ್ಲ, ದ್ವೈತ ಯಾವಾಗ ಇಲ್ವೋ ದುಃಖ ಇಲ್ಲ. ಹೀಗೆ ಹುಟ್ಟು ಸಾವುಗಳು ತಪ್ಪಿಸ್ಕೊಂಡ್ಬಿಡ್ತಾರೆ. ಇವೆಲ್ಲ ಹೇಳಿದ್ವಿ. ಮತ್ತು ಎರಡು ಎಲ್ಲಿಲ್ವೋ ಅಲ್ಲಿ ಭಯ ಇಲ್ಲ. ಅದಕ್ಕೆ ಇಲ್ಲದಿದ್ದರೆ ಭಯ ಆಗುತ್ತೆ. ಹಾಗೆ ಈಗ ಕತ್ಲೆನಲ್ಲಿ ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ರಿ, ಏನಾಗುತ್ತೆ ನೋಡ್ರಿ. ಆವಾಗ ನಮಗೆ ಬೆಳಕಿದ್ದಾಗ ಏನು ಭಯ ಇರಲ್ಲ. ಕತ್ಲೆ ಬಂದಿದ್ದ ತಕ್ಷಣ, ಕತ್ಲೆ ಅಂತ ಆಗಿದ ತಕ್ಷಣ ನಮಗೆ ದೆವ್ವ, ಪಿಶಾಚಿ ನಿಜವಾಗ್ಲೂ ನಾವು ನೋಡಿದ್ದೀವ? ನೋಡಿಲ್ಲ. ನಮ್ಮ ಅನುಭವ ಇದೆಯಾ? ಅದು ಇರಬಹುದು, ಇದ್ಕೊಳ್ಳಿ. ಆದರೆ ನನಗೆ ಅನುಭವ ಆಗಿದೆಯಾ? ಇಲ್ಲ. ನನ್ನ ಮೊಮ್ಮಗಳು ಎಷ್ಟು ಚಿಕ್ಕವಳು, ಇನ್ನು 11 ತಿಂಗಳು. ಒಂದು ಶಬ್ದ ಆದರೆ ಬೆಚ್ಚಿ ಬಿದ್ದು ಬಿಡ್ತಾಳೆ. ಮಿಕ್ಸಿ ಆನ್ ಮಾಡಿದ್ರೆ ಹೆದರ್ಕೊತಾಳೆ. ಈ ಭಯ ಎಲ್ಲಿಂದ ಬಂತು? ಬೀಜ ರೂಪದಲ್ಲಿರುತ್ತೆ. ಹುಟ್ಟಿದಾಗಲೂ ಕೂಡ ಬೀಜ ರೂಪದಲ್ಲಿ ಇರುತ್ತೆ. ಅದನ್ನು ನಾವು ಹೋಗಲಾಡಿಸ್ಕೋಬೇಕು. ಯಾಕೆ?
ನನಗಿಂತ ಬೇರೆ ಅದರಲ್ಲಿ ಏನಾಗುತ್ತೋ ಆ 10 ತಿಂಗಳ ಮಗುಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಭಯ ಅಂದರೆ ಏನು ನೋಡ್ರಿ, ಅದಕ್ಕೂ ಆಗುತ್ತೆ. ಆದ್ದರಿಂದ ಇದು ನಾವು ಮಲಗಲಿ ಅಥವಾ ಪಾತಂಜಲಿಗಳು ಹೇಳೋದು, ಬುದ್ಧಿಸಮ್ನವರು ಹೇಳೋದು ಸಮಾಧಿಗೆ ಹೋಗ್ರಿ ಅಥವಾ ಫಿಟ್ಸ್ ಬರಲಿ, ಅನಸ್ತಿಷ್ಯ ಕೊಡಲಿ, ಕೋಮದಲ್ಲಿರಲಿ, ಮತ್ತು ಪ್ರಳಯ ಆಗಲಿ, ಸಾಯಲಿ ಅಥವಾ ಡೀಪ್ ಸ್ಲೀಪ್ನಲ್ಲಿರಲಿ, ಎಲ್ಲ ಥರಲ್ಲೂ ಕೂಡ ತಾತ್ಕಾಲಿಕವಾಗಿ ಆ ಭಯ ಇಲ್ದಂಗಾಗಿರುತ್ತೆ. ತಾತ್ಕಾಲಿಕ ಬೇಡ ನಮಗೆ, ಪರ್ಮನೆಂಟ್ ಸೊಲ್ಯೂಷನ್. ಮತ್ತು ಅದಕ್ಕೇನು ಮಾಡಬೇಕು, ನಮ್ಮ ನಿಜವಾದ ಸ್ವರೂಪದ ಜ್ಞಾನವಾಗಬೇಕು. ಅದೊಂದೇ ಸಲ್ಯೂಷನ್. ಅದು ಬಿಟ್ಟು ನೀವು ಇನ್ನೇನು ಮಾಡಿದ್ರು ಟೆಂಪರರಿ ಅಂತ ಚೆನ್ನಾಗಿ ಗೊತ್ತಾಯಿತು. ಅಲ್ಲಿಗೆ ಭಯ ಇಲ್ಲ. ಎಲ್ಲಿ ಎರಡಿದೆಯೋ ಅಲ್ಲಿ ಭಯ ಇರುತ್ತೆ ಮತ್ತು ದುಃಖ ಇರುತ್ತೆ. ಇಲ್ಲಿ ಭಯ ಇಲ್ಲ, ದುಃಖ ಇಲ್ಲ, ಮತ್ತು ನಮಗೆ ಬೇಕಾಗಿರೋದೇನು ಇವೆರಡು ತಪ್ಪಿಸ್ಕೊಳ್ಳೋದಲ್ಲ, ಎಂದೆಂದು ನಾನು ಆನಂದವಾಗಿರಬೇಕು. ಇದು ಈ ಮೋಕ್ಷದಿಂದ ಮಾತ್ರ ಸಿಗುತ್ತೆ, ಬೇರೆ ಯಾತ್ರಿಂದನೂ ಸಿಗಲ್ಲ. ಎಂಥ ಆನಂದ, 100% ಆನಂದ, ಅಕ್ಷಯ ಶಾಂತಿ ಅಂತ ಹೇಳ್ತಾರೆ, ಸಮಾಧಾನ, ಇವೆಲ್ಲ ಸಿಗುತ್ತೆ ಅಂತ ಇಷ್ಟು ತೋರಿಸ್ಕೊಟ್ಟಿದ್ದ ಇದು. ಈಗ ಅದನ್ನು ಶ್ರವಣದಿಂದ ಮುಕ್ತರಾದವ್ರ ಕತೆ ಬಿಟ್ಬೇಡ, ಮನನದಿಂದಾದವ್ರದ್ದು ಬಿಟ್ಬಿಡೋಣ. ನಾವು ಅಷ್ಟೊಂದು ಕೆಪಾಸಿಟಿ ಇಲ್ಲವೇ? ಹಾಗಾದರೆ ನಾನು ಧ್ಯಾನದಿಂದ ಮಾಡ್ಕೋಬೇಕು. ಅದನ್ನೇ ನಿಧಿಧ್ಯಾಸನ, ಅಧ್ಯಾತ್ಮ ಯೋಗ ಎಲ್ಲ ಬೇಕಾದಷ್ಟು ಹೆಸರುಗಳಿಂದ ಹೇಳಿದರು. ಅದಕ್ಕೆ ಒಂದು ಉಪಾಯಗಳನ್ನ ಈಗಲಿಂದ ಹೇಳ್ತಾ ಬರ್ತಾ ಇದ್ದ. ಮೊದಲನೇ ಉಪಾಯ ಏನಪ್ಪ ಹೇಳಿತ್ತು ಅಂತಂದರೆ, ಈ ಒಂದು ಧ್ಯಾನ ಯೋಗ ಮಾಡಬೇಕಾದ್ರೆ ಒಂದು ಛಲವಾದ ನಿಶ್ಚಯ, ಈ ಒಂದು ಸಂಕಲ್ಪ ಮಾಡಬೇಕು. ಎಂಥ ಸಂಕಲ್ಪ? ಸತ್ಯ ಸಂಕಲ್ಪ. ನನಗೆ ಅದೇ ಬೇಕು ಅಂತ ಆ ಸಂಕಲ್ಪ ಮಾಡಿದ ತಕ್ಷಣ ಸುಮ್ಮನೆ ಸಂಕಲ್ಪ ಯಾರು ಬೇಕಾದರೂ ಮಾಡಿಬಿಡ್ತಾರೆ. ಆದರೆ ಅದನ್ನು ಎಫರ್ಟ್ ಹಾಕಿ ಅದನ್ನು ಪೂರ್ತಿಗೊಳಿಸ್ಬೇಕು, ಆ ತತ್ವದಲ್ಲಿ ನಿಲ್ಲಬೇಕು ಅಲ್ವಾ? ಎಲ್ಲರೂ ಕೂಡ ರ್ಯಾಂಕ್ಸ್ ಬರಬೇಕು ಅಂತ ಆಸೆ ಇರುತ್ತೆ. ಅಷ್ಟು ರ್ಯಾಂಕ್ ಬರಬೇಕಾದ್ರೆ ಚೆನ್ನಾಗಿ ಓದಬೇಕು, ರೆಗ್ಯುಲರಾಗಿ ಕಾಲೇಜ್ಗೆ ಅಟೆಂಡ್ ಆಗಬೇಕು, ಅಲ್ಲಿ ಆಟ ಆಡೋದನ್ನು, ಟಿ ವಿ ನೋಡೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಹೀಗೆ ಈ ಥರ ಮಾಡಿದ್ರೆ ತಾನೇ ಅವನು ಆಗೋದು. ಸುಮ್ಮನೆ ಒಂದು ಸಂಕಲ್ಪ ಇದ್ಬಿಟ್ರೆ ಆಗುತ್ತಾ? ಅದಕ್ಕೋಸ್ಕರ ನಮಗೆ ಮೊದಲನೇ ಒಂದು ಉದಾಹರಣೆ ಅಥವಾ ಒಂದು ಉಪಾಯ ಹೇಳಿದ್ದು ಏನು ಅಂತಂದರೆ, ಟಿಟಿಬಾ ಪಕ್ಷಿಗಳು ತಮ್ಮ ಸಮುದ್ರವನ್ನು ಒಣಗಿಸಿದ ರೀತಿಯನ್ನು ತೋರಿಸ್ಕೊಟ್ರು. ಅದನ್ನು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು. ಇಲ್ಲಿ ಒಂದು ಇಂಪಾರ್ಟೆಂಟಾಗಿ ಏನು ಅಂದರೆ, ನಾನೇ ಮಾಡ್ತೇನೆ ಅಂತಂದರೆ ಆಗೋದಿಲ್ಲ. ಪರಮಾತ್ಮನಿಗೆ ಶರಣ ಹೋಗಬೇಕು, ಗುರುಗಳಿಗೆ, ಪರಮಾತ್ಮನಿಗೆ ಶರಣು ಹೋಗಬೇಕು. ಮತ್ತು ಅದರಲ್ಲಿ ನನಗೆ ದೃಢವಾದ ನಂಬಿಕೆ, ಶ್ರದ್ಧೆ, ಭಕ್ತಿ ಇರಬೇಕು. ಅದಾದಮೇಲೆ ಧೃತಿ ಅಂದರೆ ಏನು? ಧೃತಿ ಅಂತಂದರೆ ಯಾವುದಕ್ಕೂ ಹೆದರಬಾರ್ದು. ಹಾಗೆ ಅರ್ಜುನ ಯುದ್ಧ ಮಾಡಬೇಕು ಅಂತ ಬಂದ. ಅಲ್ಲಿ ಕಾರಣಾಂತರದಿಂದ ಈ ಯಾವುದಕ್ಕೋಸ್ಕರ ತಮ್ಮ ಗುರು ಹಿರಿಯರು, ಅಣ್ಣ ತಮ್ಮಂದರ ಮೇಲೆ ಮೋಹದಿಂದ, ಶೋಕ ಮೋಹಗಳಿಂದ ನಾನು ಯುದ್ಧ ಮಾಡೋದಲ್ಲ ಅಂತ ಬಿಟ್ಟ. ಧೃತಿ ಬಿಟ್ಟೋಯ್ತು. ಅದನ್ನೇ ಕೃಷ್ಣ ಭಗವಂತ ಹೇಳೋದು, ಧೃತಿಗೆಡಬೇಡ, ಧೈರ್ಯವಾಗಿ ಮುನ್ನುಗ್ಗು. ಧರ್ಮದ ಕಾರ್ಯಗಳಿಗೆ ಹಿಂದೆ ಹೋಗ್ಬಾರ್ದು ನಾವು. ಧರ್ಮದ ಕಾರ್ಯ, ವೀರಪ್ಪ ಮಾಡೋ ಕಾರ್ಯಗಳಿಗೆ ನಾಚಿಕೆ ಪಡಬೇಕು. ಕಳ್ತನ, ಸುಳ್ಳು, ಮೋಸ, ವಂಚನೆ, ಕಪಟ, ಹಿಂಸೆ ಮಾಡಬಾರ್ದು. ಮಾಡೋಕ್ಕೆ ಮನಸ್ಸು ಕೆಲವು ಸಾರಿ ಅನಿಸ್ಬೋದು, ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ನೀವು ಹಿಂದಕ್ಕೆ ಬನ್ನಿರಿ. ಆದರೆ ಧರ್ಮದ ಕೆಲಸ, ನ್ಯಾಯದ ಕೆಲಸ, ನೀತಿಯ ಕೆಲಸ, ಒಳ್ಳೆಯ ಕೆಲಸ, ಮೋಕ್ಷದ ಕೆಲಸ, ಅದಕ್ಕೆ ಈ ಧೃತಿಯನ್ನು ಕಳ್ಕೋಬಾರ್ದು ಅಂತ ಹೇಳಿ ಇಷ್ಟನ್ನು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ನಾವು ಮಾಡಬೇಕಾಗಿರೋದು 42ನೇ ಕಾರಿಕೆ. ಉಪಾಯೇನ ನಿಗೃಹೀಯದ್ ವಿಕ್ಷೇಪಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ಥತ. ಕಾಮಭೋಗಗಳಲ್ಲಿ ಚೆದರಿರುವ ಚಿತ್ತವನ್ನು ಬಿಗಿ ಹಿಡಿದುಕೊಳ್ಳಬೇಕು. ಮತ್ತು
ಲಯವಾಗಿ ಸುಪ್ರಸನ್ನವಾದರೆ ಅದನ್ನು ನಿಗ್ರಹಿಸಿಕೊಳ್ಳಬೇಕು ಅಂತ ಹೇಳಿ, ಕಾಮ ಹೇಗೆ ಅಡಚಣೆಯೋ ಲಯವೂ ಕೂಡ ಅಡಚಣೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ, ಲಯ ವಿಕ್ಷೇಪಗಳನ್ನು ಹೋಗ್ಲಾಡಿಸ್ಕೋಬೇಕು ನಾವು. ಇಲ್ಲಿ ನೀವು ನಿನ್ನೆ ನಾವು ಅದನ್ನೆಲ್ಲ ಚೆನ್ನಾಗಿ ಚಿಂತನೆ ಮಾಡಿದ್ರಿ. ಇಲ್ಲಿ ಲಯ ವಿಕ್ಷೇಪ ಅಂದರೆ ಏನು? ಈಗ ನೀವು ಲೌಕಿಕ, ವೈದಿಕ, ಪಾರಮಾರ್ಥಿಕ ಅಥವಾ ಯಾವುದೇ ಕೆಲಸ ಮಾಡಿರಿ, ಈ 4 ಅಡಚಣೆಗಳು ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಎಲ್ರಿಗೂ ಬರುತ್ತೆ. ಮೊದಲನೇದು, ನಾವು ಫಾರ್ ಎಕ್ಸಾಂಪಲ್ ನೀವು ಓದಕ್ಕೆ ಕೂತ್ಕೊಳ್ರಿ ಅಥವಾ ಪರೀಕ್ಷೆ ಬರೆಯೋದು ಬಿಡಿ, ಓದಕ್ಕೆ ಕೂತ್ಕೊಂಡಾಗ, ಪ್ರವಚನ ಕೇಳುವಾಗ, ಸ್ಕೂಲ್ನಲ್ಲಿ ಪಾಠ ಕೇಳುವಾಗ ಅಥವಾ ವಿಚಾರ ಕೇಳುವಾಗ, ಸಾಧನೆ ಮಾಡುವಾಗ, ನನ್ನ ಲೌಕಿಕ, ವೈದಿಕ, ಪಾರಮಾರ್ಥಿಕ ಯಾವುದಕ್ಕೆ ಬೇಕಾದರೂ ಆಗಲಿ, ಅಲ್ಲಿ ಮೊದಲನೆಯದು ನಿದ್ದೆಗೆ ಹೋಗ್ಬಿಡುತ್ತೆ. ಆ ನಿದ್ದೆ ಬರದೇ ಇರೋ ಹಾಗೆ ತಡ್ಕೋಬೇಕು ಮೊದಲನೇದು. ಎರಡನೇದೇನು, ನಿದ್ದೆಗೆ ಹೋಗಲ್ಲಪ್ಪ, ನಾನಿವಾಗ ಜಪ ಮಾಡಬೇಕು ಅಂತ ಕೂತ್ಕೊಂಡೆ, ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡೆ ಅಂತ ಇಟ್ಕೊಳ್ರಿ, ನನಗೆ ನಿದ್ದೆಗೆ ಹೋಗೋದಿಲ್ಲ, ಅದು ಒಂದು ಹಂತ ಗೆದ್ದಂಗೆ. ಎರಡನೇದು, ಇಲ್ಲಿ ನನಗೆ ನಿದ್ದೆ ಬರೋದಕ್ಕೆ ಕಾರಣ ಏನು ಅಂದರೆ, ನನಗೆ ಅರ್ಥ ಆಗದೆ ಇರೋದು ಒಂದು, ಎರಡನೇದು ನನಗೆ ಆಸಕ್ತಿ ಇಲ್ಲದೇ ಇರೋದು. ಈ ಎರಡನ್ನೂ ಕಳ್ಕೋಬೇಕಾದ್ರೆ ನನಗೆ ಅದರಲ್ಲಿ ಆಸಕ್ತಿ ಬರಬೇಕು, ಮತ್ತು ಏಕಾಗ್ರತೆ ಬರಬೇಕು, ನನಗೆ ಅರ್ಥ ಆಗಬೇಕು. ಅದಕ್ಕೆ ಇವಾಗ ಸುಷ್ಮಿತಾ ಅವ್ರು ಹೇಳಿದೆ, ನೀವು ಇದನ್ನು ಕೇಳ್ಕೊಳ್ಳಿ, ಕ್ಯಾಸೆಟ್ನಲ್ಲಿರೋ ಹ್ಯಾಪಿ ಅನಾಲಿಸಿಸ್ ಆ್ಯಂಡ್ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮ್ಮ ನಿಜವಾದ ಸ್ವರೂಪ ಯಾವುದು ಅಂತ ಫಸ್ಟ್ ಅದನ್ನು ನಮ್ಗೆ ಆಸಕ್ತಿ ಬರಬೇಕು. ಅದರಲ್ಲಿ ಅವು ಮಾಡಿಕೊಂಡಾಗ ನನಗೇನಾಗುತ್ತೆ, ನಿದ್ದೆ ಬರೋದಿಲ್ಲ. ನಿದ್ದೆ ತಪ್ಪಿಸ್ಕೊಂಡ್ರೆ ಇನ್ನು ಮುಂದಕ್ಕೆ ಹೋದರೆ ಎರಡನೇ ಅಡಚಣೆ ಏನಪ್ಪ ಅಂತಂದರೆ ವಿಕ್ಷೇಪ. ಜಪ ಮಾಡ್ತಾ ಇರ್ತೀನಿ, ನಿದ್ದೆಗೆ ಹೋಗೋದಿಲ್ಲ, ಹಿಂದಿಂದೋ ಮುಂದಿಂದೋ ಯಾವುದೋ ಯೋಚನೆ ಬರೋಕ್ಕೆ ಶುರುವಾಗುತ್ತೆ. ನಾನು ರಾಮ ಅಂತ ಇರ್ತೀನಿ, ಆ ರಾಮಪ್ಪನಿಗೆ ಸಾಲ ಕೊಟ್ಟಿದ್ದೆ, ಕೊಡಲೇ ಇಲ್ಲ, ಅವನ ಬಡ್ಡಿ ಎಷ್ಟಾಗಿದೆಯೋ ನೋಡ್ರಿ. ನಾನು ಮಾಡ್ತಾ ಇರೋ ರಾಮನ ಜಪಕ್ಕೂ ನಾನು ಸಾಲ ಕೊಟ್ಟಿರೋ ರಾಮಪ್ಪನಿಗೆ ಕನೆಕ್ಷನ್ ಇಲ್ಲ, ಬಟ್ ಹೋಗುತ್ತೆ. ಅಥವಾ ಹಿಂದಿಂದೋ ಮುಂದಿಂದೋ ಯೋಚನೆ ಮಾಡ್ತಾರೆ, ಇದಕ್ಕೆ ವಿಕ್ಷೇಪ ಅಂತಾರೆ. ಆದ್ದರಿಂದ ಇದನ್ನು ತಪ್ಪಿಸ್ಕೋಬೇಕು, ಮತ್ತು ಅದಕ್ಕೆಲ್ಲ ಸಲ್ಯೂಷನ್ ಹೇಳ್ತಾ ಬರ್ತಾರೆ. ಇನ್ನು ಮೂರನೇದು, ಇದೆಲ್ಲ ಆದಮೇಲೆ ಕಷಾಯ ದೋಷ. ನಾನು ಸಾಧನೆ ಮಾಡೋಕ್ಕೆ ಹೋಗಲಿ, ನಿದ್ದೆ ಬರೋದಿಲ್ಲ, ವಿಕ್ಷೇಪ ಇಲ್ಲ. ಮೂರನೇದು ಕಷಾಯ ದೋಷ. ಕಷಾಯ ಅಂದರೆ ಏನು? ನನ್ನ ಮನಸ್ಸು ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಹಂಗಾಗ್ಬಾರ್ದು, ಮುಂದಕ್ಕೆ ಹೋಗೋದಿಲ್ಲ, ಹಿಂದಕ್ಕೆ ಬರೋದಿಲ್ಲ, ಸುಮ್ಮನೆ ಒಂದು ಕಡೆ ನಿಶ್ಚಲವಾಗಿ ನಿಂತ್ಕೊಂಡ್ಬಿಡುತ್ತೆ. ನಿಶ್ಚಲವಾಗಿ ಇದೆಯಲ್ಲ, ಇರಲಿ ಬಿಡಿ ಅಂದರೆ ಆತ್ಮ ನೀವು ತಿಳ್ಕೊಳ್ಳೋದಿಲ್ಲ ಅವಾಗ. ಆದ್ದರಿಂದ ಈಗ ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮ್ಮ ಗುರಿ ಮುಟ್ಟಬೇಕು, ನಿಮಗೆ ಅಲ್ಲಿ ಆಯಾಸ ಆಗೋ ಯಾವುದೋ ಕಾರಣಕ್ಕಲ್ಲಿ ನಿಂತ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ರಿ, ಆಯಾಸ ತೀರ್ತು ಎಲ್ಲ ಚೆನ್ನಾಗಿದೆ ಅಂತ ಅಲ್ಲೇ ಇದ್ಬಿಡ್ತೀರೇನೋ? ಇಲ್ಲ, ನಾವು ಮುಂದಕ್ಕೆ ಹೋಗಬೇಕು, ನಡೆ ಮುಂದೆ ಅಂತ ಅಲ್ವಾ? ಹಾಗೆ ಸಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಮುಂದಕ್ಕೆ ಹೋಗಬೇಕು. ಇದನ್ನು ಮೂರನೇದು. ಇನ್ನು ನಾಲ್ಕನೇದು ರಸಸ್ವಾದ. ಯಾವಾಗ ನಾನು ಆತ್ಮನಿಗೆ ಹತ್ತಿರ ಹೋಗ್ತೇನೋ ಆವಾಗ ನನಗೆ ಆತ್ಮನ ಆನಂದದ ಗವಲು ಹೊಡೆಯೋಕ್ಕೆ ಶುರುವಾಗುತ್ತೆ. ನೋಡಿ ಸ್ವಾಮಿ, ನಮ್ಗೆ ಇಂಪಾರ್ಟೆಂಟು ಸತ್ ಚಿತ್ ಅಲ್ಲ. ತುಂಬ ಜನ ಸತ್ ಚಿತ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆನಂದದ ಪ್ರಶ್ನೆನೇ ಇರ್ತಲ್ಲ. ಕಟ್ಕೊಂಡು ನನಗೇನಾಗಬೇಕು? ನಿಮಗೆ ಜ್ಞಾನ ಸ್ವರೂಪ ಕಟ್ಕೊಂಡು ನನಗೇನಾಗಬೇಕು? ಆನಂದ ಸಿಗುತ್ತಾ ಇಲ್ವಾ ಹೇಳ್ರಿ? ನನಗೆ ಅದು ಬೇಕು, ಆನಂದ. ಸುಖವಾಗಿರಬೇಕು, ನೆಮ್ಮದಿಯಾಗಿ ಇರಬೇಕು, ಶಾಶ್ವತವಾಗಿರೋ ಆನಂದ. ಆದ್ದರಿಂದ ಆ ಆನಂದ ಇಂಪಾರ್ಟೆಂಟು. ಆದ್ದರಿಂದ ಅಲ್ಲಿ ಏನಾಯಿತು, ಆ ಆನಂದದ ಗವಲು ಹೊಡೆಯೋಕ್ಕೆ ಶುರುವಾಗುತ್ತೆ.
ಹೇಗೆ ನೀವು ಬೆಂಕಿ ಹತ್ರನೋ ಐಸ್ ಗಡ್ಡೆ ಹತ್ರ ನಿಂತ್ಕೊಂಡ್ರೆ ಅದರ ಗುಣ ನಿಮಗೆ ಬರುತ್ತೆ. ಬೆಂಕಿ ಮುಂದೆ ನಿಂತ್ಕೊಳ್ರಿ, ನಿಮ್ಮ ದೇಹ ಕೆಂಪಗಾಗುತ್ತೆ, ಬಿಸಿ ಆಗುತ್ತೆ, ಮತ್ತು ಶಾಖ. ಐಸ್ ಗಡ್ಡೆ ಮುಂದೆ ನಿಂತ್ಕೊಳ್ರಿ, ಚಳಿ ಬರುತ್ತೆ, ನಡ್ಕ ಬರುತ್ತೆ, ಅದ್ರ ಗುಣ ನಿಮ್ಮಲ್ಲಿ ತೋರ್ಕೊಡುತ್ತೆ ಅಲ್ವಾ? ಹಾಗೆ ಅದಕ್ಕೆ ನಾವು ಒಳ್ಳೆಯವ್ರ ಸವಾಸ ಮಾಡಿದ್ರೆ ಅವ್ರ ಜೊತೆಯಿಂದ ಒಳ್ಳೆ ಗುಣಗಳು ಬರುತ್ತೆ, ಕೆಟ್ಟವ್ರ ಸವಾಸ ಮಾಡಿದ್ರೆ ಅವರಿಂದ ಕೆಟ್ಟ ಗುಣಗಳು ಬರುತ್ತೆ ಅಂತ 2 ಗಿಣಿಗಳ ಕಥೆ ನಿಮಗೆ ಗೊತ್ತು, ನೆನೆಸ್ಕೊಳ್ರಿ. ಹಾಗೆ ಹಾಗೆ ಈ 4 ಅಡಚಣೆಗಳನ್ನ ಮೀರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲನೇ 2 ಅಡಚಣೆಗಳನ್ನ ಹೇಳಿ ಅವಕ್ಕೆ ಸಲ್ಯೂಷನ್ ಹೇಳ್ತಾ ಇದ್ದಾರೆ. ಅಲ್ಲಿ ಲಯ ವಿಕ್ಷೇಪಗಳನ್ನ ಹೋಗ್ಲಾಡಿಸ್ಕೊಳ್ಳೋದು ಹೇಗೆ ಮಾಡಬೇಕು? ಇಲ್ಲಿ ನೋಡ್ರಿ, ಇನ್ನೊಂದು ಬೇಸರವಿಲ್ಲದೆ ಪ್ರಯತ್ನ ಮಾಡಿದರಷ್ಟೇ ಸಾಲದು. ಒಂದು ಧೃತಿಯಿಂದ ಮಾಡ್ತೀರಾ ಸೆರ್ರೆ, ಸಾಕ? ಬೇಸರ ಇಲ್ಲ, ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಸಾಕ? ಮತ್ತು ಅದರಲ್ಲಿ ಏನಾಗುತ್ತೆ? ನಿದ್ದೆಗೆ ಹೋಗ್ಬಿಡುತ್ತೆ. ನಿದ್ದೆಗೆ ಹೋಗೋದಕ್ಕೆ ಕಾರಣ ಏನು ಅಂದರೆ, ಕಾಮದಲ್ಲಿಯೋ ಕಾಮಕ್ಕೆ ವಿಷಯವಾಗಿರುವ ವಸ್ತುವಿನ ಭೋಗದಲ್ಲಿಯೋ ವಿಕ್ಷಿಪ್ತವಾದರೆ, ಚೆದರಿದರೆ ಮನಸ್ಸನ್ನು ನಿಗ್ರಹಿಸಿಕೊಳ್ಳಬೇಕು ಎಂದರೆ ಆತ್ಮನಲ್ಲಿಯೇ ಇಟ್ಟು ತಡೆಗಟ್ಟಬೇಕು ಅಂತ ಅರ್ಥ. ಇಲ್ಲಿ ಒಂದು ಲಯ ಅಂತಂದರೆ ನಿದ್ದೆಗೆ ಹೋಗ್ಬಿಡೋದು. ಇಲ್ಲಿ ನೀವು ಸಾಧನೆ ಮಾಡುವಾಗ ನಿದ್ದೆಗೆ ಹೋಗೋದು ನಮಗೆಲ್ರಿಗೂ ಗೊತ್ತಿದೆ. ಮತ್ತು ಬೇರೆಯವ್ರು ಹೇಳೋ ಸಮಾಧಿ ಕೂಡ ಆಗಬಾರ್ದು, ನಮ್ಗೆ ಲಾಭ ಇಲ್ಲ. ಬೇರೆಯವ್ರು ಹೇಳೋ ಸಮಾಧಿನಲ್ಲಿ ತಾತ್ಕಾಲಿಕವಾಗಿ ನಿದ್ದೆ ಮಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ಎದ್ದ ಮೇಲೆ ಯಥಾ ಪ್ರಕಾರ ಎಲ್ಲಿ ನನ್ನ ನೀರು ಅಂತ ಕೇಳ್ದಂಗೆ ಆಗುತ್ತೆ. ಮತ್ತು ಆ ಅವಿದ್ಯಾ, ಕಾಮ, ಕರ್ಮ, ಕ್ರಿಯಾ, ಜನ್ಮ, ಮರಣ ಕಟ್ಟಿಟ್ಟ ಬುದ್ಧಿ. ಅದಕ್ಕೋಸ್ಕರ ಈ ನಿದ್ದೆ ಮತ್ತು ಬೇರೆಯವರು ಹೇಳೋ ಸಮಾಧಿ, ವೇದಾಂತದಲ್ಲೂ ಸಮಾಧಿ ಉಪಯೋಗಿಸ್ತಾರೆ, ಆ ಸಮಾಧಿ ಬೇರೆ, ನಮಗೆಲ್ಲ ಡಿಫ್ರೆನ್ಸ್ ಗೊತ್ತಾಗಿದೆ. ಮತ್ತು ಅನಸ್ತಿಷಿಯಾ, ಫಿಟ್ಸ್ ಬಂದ ಫ್ಯೂ ಸೆಕೆಂಡ್ಸ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, 1 ನಿಮಿಷ ಅಥವಾ 2 ನಿಮಿಷ, ಕೆಲವರು ಮ್ಯಾಕ್ಸಿಮಮ್ 3 ನಿಮಿಷ 2 ನಿಮಿಷ ಇರ್ಬೋದು ಅಷ್ಟೇ, ತುಂಬ ಕಡಿಮೆ ಡ್ಯೂರೇಷನ್. ಅಥವಾ ಅನಸ್ತಿಷ ಕೊಟ್ಟಾಗ ಗಂಟೆಗಟ್ಟಲೆ, ಅಥವಾ ಕೋಮದಲ್ಲಿದ್ದಾಗ ವರ್ಷಗಟ್ಟಲೆ ಆಗಬಹುದು. ಮತ್ತು ಸತ್ತಾಗ ಆವಾಗಲೂ ಹಾಗೇ ಇರುತ್ತೆ, ನಮಗೇನು ಗೊತ್ತಾಗೋದಿಲ್ಲ. ಮತ್ತು ಮಹಾಪ್ರಳಯವಾದಾಗ, ಇಷ್ಟೂ ಕೂಡ ತಾತ್ಕಾಲಿಕವಾದ ಮುಕ್ತಿ, ಆದರೆ ಆ ಬೀಜ ರೂಪದಲ್ಲಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ನನಗೆ ನಿದ್ದೆ ಮತ್ತು ಇವು ಎಲ್ಲ ಒಂದೇ. ಆ ನಿದ್ದೆ ಬರದೇ ಇರೋದಕ್ಕೆ ನಾನು ಏನು ಮಾಡಬೇಕು ಅಂತ ಸೊಲ್ಯೂಷನ್ನ ಆಮೇಲೆ ಹೇಳ್ತಾರೆ. ಇಲ್ಲಿ ನಮಗೆ ಅದನ್ನು ಅಲ್ಲೇ ನೋಡೋಣ, ಮತ್ತೆ ಒಂದು ಸಾರಿ ಹೇಳ್ತಾರೆ ನೋಡೋಣ. ಅಂದರೆ ನಮಗೆ ತುಂಬ ಆಯಾಸ ಆದರೆ, ದೇಹಕ್ಕೆ ಮನಸ್ಸಿಗೆ ಆಯಾಸ ಆದರೆ, ಅಥವಾ ಜಾಸ್ತಿ ಊಟ ಮಾಡಿದ್ರೆ, ಅಥವಾ ಜೀರ್ಣ ಆಗದೆ ಇರುವಂಥ ಪದಾರ್ಥಗಳು ತೊಗೊಂಡ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೀವಿ ಇವು. ಮತ್ತು ಇಷ್ಟು ಆದರೆ ನಿದ್ದೆಗೆ ಹೋಗ್ಬಿಡ್ತೀವಿ, ಅದು ನಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ಹೀಗೆ. ಮತ್ತು ನನಗದು ಅರ್ಥ ಆಗದೆ ಇದ್ದರೂ ಹಾಗೆ ಆಗುತ್ತೆ, ನನಗೆ ಆಸಕ್ತಿ ಇಲ್ಲದೇ ಇದ್ದರೂ ಹಾಗೆ ಆಗುತ್ತೆ. ಇಷ್ಟು ನಮಗೆ ಗೊತ್ತಾಯ್ತದ್ರ ಸೊಲ್ಯೂಷನ್. ಇನ್ನು ಈ 2 ಇದನ್ನು ಹೇಳಿದ್ದಾರೆ. ಯಾತಕ್ಕೆ ನಿದ್ದೆಗೆ ಹೋದರೆ ಯಾತಕ್ಕೆ ಅದನ್ನು ನಿಗ್ರಹಿಸಬೇಕು ಅಂತಂದರೆ, ಇಷ್ಟು ಕಾರಣಗಳನ್ನ ಹೇಳಿದ್ತಾ ಇಲ್ಲ. ಹೇಗೆ ನಮಗೆ ವಿಕ್ಷೇಪಗಳು ಕೂಡ ಅಡಚಣೆಯೋ, ನಿದ್ದೆ ಕೂಡ ಅಡಚಣೆ. ಮೊದಲನೇದು ನಿದ್ದೆಗೆ ಹೋಗ್ಬಿಡ್ತೀನಿ, ನಿದ್ದೆಗೆ ಹೋಗಲಿಲ್ಲಪ್ಪ, ಸಂಕಲ್ಪ ವಿಕಲ್ಪಗಳು ಬರ್ತಾಯಿದೆ, ಒಟ್ಟಿನಲ್ಲಿ 2 ಅಡಚಣೆಗಳು. ಹಾಗಾದರೆ ಈ 2ನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಇವರು ಹೇಳೋದು, ನಿದ್ದೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ನಿದ್ದೆಗೆ ಹೋಗಿದ ತಕ್ಷಣ ಅಕಸ್ಮಾತ್ ನಿದ್ದೆ ಬರುತ್ತೆ, ಕೂತ್ಕೊಂಡಿರ್ತೀವಿ, ಹೀಗಿರ್ತೀವಿ, ಜಪ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಆವಾಗ ಹೆಂಗಾಗುತ್ತೆ ಗೊತ್ತಾ? ಕಣ್ಣು ಮುಚ್ಕೊಂಡಿರ್ತೀವಿ. ಇದನ್ನು ಝಟ್ಕಿ ಹೊಡೆಯೋದು ಅಂತ ನಮ್ಮ ಮಾತಾಜಿಯವ್ರು ಕರೀತಾರೆ.
ತೂಕಡಿಸಿ ಬೀಳದಿರು ಕಂದ, ನಿಮ್ಮಜ್ಜ ನಮ್ಮಜ್ಜ ತೂಕಡಿಸಿ ಬಿದ್ರು. ಹಾಡಿದೆ ಒಂದು ಕನ್ನಡದಲ್ಲಿ, ಕೇಳಿರ್ತೀರ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಅಜ್ಜಂದರು ಅವರೆಲ್ಲ ವಿದ್ಯಾಭ್ಯಾಸಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಅವರು ವಿದ್ಯೆ ಅಂತಂದರೆ ತೂಕಡಿಸೋದು. ಆದ್ದರಿಂದ ಇವನು ಹಾಗೆ ತೂಕಡಿಸ್ತಾ ಇರ್ತಾನೆ, ನಿಮ್ಮಜ್ಜ ನಮ್ಮಜ್ಜ ತೂಕಡಿಸಿ ವಿದ್ಯೆನೇ ಕಲಿಯಲಿಲ್ಲ ಅಂತ. ಆದರೆ ಆ ಕಥೆನೇ ಬೇರೆ ಬಿಡಿ. ಅವರು ವಿದ್ಯೆ ಕಲಿಯದೇ ಇದ್ದರು, ಅವರಲ್ಲಿ ನ್ಯಾಯ ಧರ್ಮ ನೀತಿ ದೇವರು ದಿಂಡ್ರು ಪ್ರೀತಿ ಪ್ರೇಮ ವಾತ್ಸಲ್ಯ ಶಾಸ್ತ್ರ ಇವುಗಳ ಕಡೆ ಗಮನ ಇತ್ತು. ಏನಂತ ಹೇಳ್ತಾರೆ ಅದಕ್ಕೆ, ಇನ್ನೊಂದು ಹಾಡಿದೆ, ಅದು ತುಂಬ ಚೆನ್ನಾಗಿದೆ. ಏನಂತಾರೆ ಅದಕ್ಕೆ, ರಾಜ್ಕುಮಾರ್ದು ಹಾಡು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಏನೋ ಇದು ಸುಮ್ಮನೆ ಬರ್ತಾ ಇದೆ, ಅದು ಪೂರ್ತಿ ಬರ್ತಾ ಇಲ್ಲ. ಏನಂತ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಅಂತ ಇದೆ. ಆದ್ದರಿಂದ ನಮ್ಮ ಹಿರಿಯರು ಓದದೇ ಇದ್ದರೂ ಈ ವಿಚಾರದಲ್ಲಿ ತುಂಬ ಬುದ್ಧಿವಂತರಾಗಿದ್ದರು, ಅದ್ರ ಬಗ್ಗೆ ಸಂಶಯ ಇಲ್ಲ, ಅನ್ನೋದು ನಮಗೆಲ್ಲ ಗೊತ್ತು. ಇರಲಿ, ಏನಾದರೂ ಆಗಲಿ. ಆದ್ದರಿಂದ ನಾವು ಇಷ್ಟನ್ನು ತಪ್ಪಿಸ್ಕೋಬೇಕಾಗತ್ತೆ. ಆ ನಿದ್ದೆಗೆ ಹೋದರೆ ಮತ್ತೆ ಎಚ್ಚರಿಸ್ಕೋಬೇಕು. ನಿದ್ದೆಗೆ ಹೋಗೋದಕ್ಕೆ ಕಾರಣ ಏನು ಅಂದರೆ, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಅನ್ನ ಅರಗದೇ ಇರೋದು, ತುಂಬ ತಿನ್ನೋದು, ಹೊಟ್ಟೆ ತುಂಬ ಬಿರಿದೋಂಗೆ ತಿನ್ನೋದು, ಅದು ಅಷ್ಟು. ಈ ಮೂರು, ಮತ್ತು ಆಯಾಸ, ದೇಹ ಮತ್ತು ಮನಸ್ಸಿಗೆ ಆಯಾಸ ಮಾಡಿಕೊಂಡ್ರೆ ನಿದ್ದೆಗೆ ಹೋಗ್ಬಿಡ್ತೀವಿ. ಇವು ನಾಲ್ಕನ್ನು ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರು. ಇನ್ನು ನಿದ್ದೆ ನಾವು ತಪ್ಪಿಸ್ಕೊಂಡ್ಮೇಲೆ ಎರಡನೇ ಅಡಚಣೆ ಬರುತ್ತೆ. ಏನದು? ವಿಕ್ಷೇಪ ಅಂತ. ವಿಕ್ಷೇಪ ಅಂದರೆ ಏನು? ನಾನು ನಿದ್ದೆ ಬರೋದಿಲ್ಲ, ನನ್ನ ಮನಸ್ಸು ಜಪ ಗೀಪ ಧ್ಯಾನ ಮಾಡಕ್ಕೆ ಕೂತ್ಕೊಂಡ್ರೆ ಯೋಚನೆಗಳು ಬರುತ್ತೆ. ಈಗ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಆ ಶ್ಲೋಕದಲ್ಲಿ ಹೇಳುತ್ತೆ, 43ನೇ ಕಾರಿಕೆ ಅಂತ ಹೇಳ್ತೀವಿ, ಇಲ್ಲಿ ನಾವು ಶ್ಲೋಕ ಅಂತ ಕರೆಯಲ್ಲ. ಭಗವದ್ಗೀತೆಯಲ್ಲಿ ಕಾರಿಕೆ, ಭಗವದ್ಗೀತೆಯಲ್ಲಿ ಶ್ಲೋಕ, ಅಲ್ಲಿ ಅಧ್ಯಾಯ ಅಂತ ಕರಿತೀವಿ, 18 ಅಧ್ಯಾಯ. ಇಲ್ಲಿ ಪ್ರಕರಣ ಅಂತ ಕರಿತೀವಿ. ಇದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ನಾವು ಅರ್ಥ ಒಂದೇ ಇಟ್ಕೊಂಡ್ರೆ ಆಯಿತು. ಇಲ್ಲಿ ನಾವು ಕಾರಿಕೆ ಅಂತ ಕರಿತೀವಿ. 43ನೇ ಕಾರಿಕೆದಲ್ಲಿ ಸಲ್ಯೂಷನ್ ಹೇಳ್ತಾ ಇದ್ದಾರೆ. ಏನದು? ಯಾವುದಕ್ಕೆ? ವಿಕ್ಷೇಪಕ್ಕೆ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇತ್, ಅಜಂ ಸರ್ವಮನುಸ್ಮೃತ್ಯ ಜಾತಂ ನೈವತು ಪಶ್ಯತಿ. ಇಲ್ಲಿ 2 ಸಲ್ಯೂಷನ್ ಹೇಳ್ತಾರೆ, ತುಂಬ ಮುಖ್ಯ ಇದು. ನಮಗೆ ವಿಕ್ಷೇಪಗಳು ಬರೋದಕ್ಕೆ ಕಾರಣ ಏನು? ಜಪ ಮಾಡೋಕ್ಕೆ ಕೂತ್ಕೊಂತೀವಿ, ಅದೇ ರಾಮಪ್ಪನಿಗೆ ಸಾಲ ಕೊಟ್ಟಿದ್ದೆ, ನಾನು ಚಪ್ಪಲಿ ಕೊಟ್ಟಿದ್ದೆ ಒಲಿಯೋದಕ್ಕೆ ಬರಲಿಲ್ಲ, ಈ ಥರದ್ದೆಲ್ಲ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ 2 ಕಾರಣಗಳಿರುತ್ತೆ ಅಂತ ಇಲ್ಲಿ ಸಲ್ಯೂಷನ್ ಕೊಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಯಾರು ಹೇಳಕ್ಕೆ ಬರುತ್ತೆ? ನಮ್ಮ ಋಷಿ ಮುನಿಗಳಿಗೆ ಬಿಟ್ಟರೆ ಯಾವ ಸೈಂಟಿಸ್ಟ್ ಆಗಲಿ, ಯಾರ ದರ್ಶನಕಾರರಿಗಾಗಲಿ ಅಥವಾ ಯಾರಿಗೂ ಆಗೋದಿಲ್ಲ. ಯಾರು ಅರಣ್ಯಗಳಿಗೆ ಹೋಗಿ ಏಕಾಂತವಾಸದಲ್ಲಿದ್ದು ಮನಸ್ಸನ್ನು ಶಾಂತಗೊಳಿಸಿ ಆ ತತ್ವವನ್ನು ಕಂಡುಕೊಂತಾರೋ ಅಂಥವ್ರಿಗೆ ಮಾತ್ರ ಇದು ಹೊಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಲ್ಯೂಷನ್ ಏನಪ್ಪ ಅಂತಂದರೆ, ಒಂದು ಹೊರಗಡೆ ಸಲ್ಯೂಷನ್, ಹೊರಗಡೆಯಿಂದ ಏನೋ ಪ್ರಾಬ್ಲಮ್ ಇದೆ, ಹೊರಗಡೆ ಏನು ಪ್ರಾಬ್ಲಮ್ ಇದೆ, ಒಳಗಡೆ ಏನು ಪ್ರಾಬ್ಲಮ್ ಇದೆ, ಈ ಎರಡನ್ನ ರೆಕ್ಟಿಫೈ ಮಾಡ್ಕೋಬೇಕು. ಹೊರಗಡೆಯಿಂದ ಒಳಗಡೆಯಿಂದ. ಹೊರಗಡೆಯಿಂದ ಏನು? ಈಗ ನನಗೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು, ಇಲ್ಲಿ ಮನಸ್ಸು ಅಂದರೆ ಮನಸ್ಸು ಒಂದೇ ತಗೋಬೇಡ್ರಿ, ಇಲ್ಲಿ ನಮಗೆ ಅಂತಃಕರಣ ಅಂತೀವಿ. ಅದರಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಷ್ಟಿರುತ್ತೆ. ಮನಸ್ಸಂದರೆ ಸಂಕಲ್ಪ ವಿಕಲ್ಪಗಳು. ಸಂಕಲ್ಪ ಅಂದರೆ ದೇವಸ್ಥಾನಕ್ಕೆ ಹೋದರೆ ಸಂಕಲ್ಪ ಮಾಡ್ಕೊಳ್ರಿ ಅಂತಾರೆ, ಒಳ್ಳೆಯದಕ್ಕೆ ಸಂಕಲ್ಪ ಆಯಿತು, ಕೆಟ್ಟದ್ದು ವಿಕಲ್ಪಗಳು. ಹಾಗೆ ವಿಕಲ್ಪ ಅಂದರೆ ಹಗ್ಗದಲ್ಲಿ ಹಾವು ಇಲ್ಲ, ನಾನು ಹಾವಂತ ಭ್ರಮೆ ಮಾಡ್ಕೊಂಡಿದ್ದೀನಿ, ಹಾಗೆ ಪ್ರಪಂಚ ಸತ್ಯವಾಗಿ ಇಲ್ಲ. ಪ್ರಪಂಚ ಅಂದರೂ ಒಂದೇ, ಮನಸ್ಸಂದ್ರೂ ಒಂದೇ, ಅನಾತ್ಮ ಅಂದರೂ ಒಂದೇ, ದ್ವೈತ ಅಂದರೂ ಒಂದೇ, ದೃಶ್ಯ ಪ್ರಪಂಚ ಅಂದರೂ ಒಂದೇ, ಅವಸ್ಥೆ ಒಳಗಡೆ ಅರ್ಥ ಡಜನ್ ಅಂದರೂ ಒಂದೇ.
ಇದೆಯೇನಪ್ಪ ಅದು? ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಪ್ರಪಂಚ ಇದೆಯಲ್ಲ ಸತ್ಯವಾಗಿದೆಯಾ ಇಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ. ಇದನ್ನೇ ಸಲ್ಯೂಷನ್ ಹೇಳಿದರು. ವೈರಾಗ್ಯ ಜ್ಞಾನ ಅಭ್ಯಾಸಗಳಿಂದ ಕಾಮ ಪರಿಹಾರ. ಇಲ್ಲಿ ವಿವೇಕ, ವೈರಾಗ್ಯ, ಅಭ್ಯಾಸ ಅಂದರೆ ನನ್ನ ಮನಸ್ಸು ಪ್ರಪಂಚದ ಕಡೆ ಇಲ್ಲಿ 4 ತಗೋಬೇಕು. ಬರೀ ಮನಸ್ಸು ಮಾತ್ರ ನಾವು ಇದಕ್ಕೆ ಹೇಳ್ತಾರೆ ಗೌಣವಾಗಿ, ಅಲ್ಲಿ 4 ಸೇರಿಸಿ ತಗೋಬೇಕು. ಈ ವಿಕ್ಷೇಪ 4ರಿಂದ ಬರುತ್ತೆ. ಒಂದು ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು, ಮನಸ್ಸಾಯ್ತಪ್ಪ ಪಕ್ಕಕ್ಕೆ ಎತ್ತಿಟ್ಟೆ. ಬುದ್ಧಿ, ಡಿಸಿಷನ್. ನನ್ನ ಮಗಳಿಗೆ ನೋಡೋದಕ್ಕೆ 2 ಹುಡುಗರು ಬಂದಿದ್ದಾರೆ, ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಹುಡುಗರಿಬ್ಬರು ಚೆನ್ನಾಗಿದ್ದಾರೆ, ವರದಕ್ಷಿಣೆ ಕೇಳ್ತಾ ಇಲ್ಲ, ಎಲ್ಲವೂ ಸರಿಯಾಗಿದೆ, ಹುಡುಗರಿಬ್ಬರು ಚೆನ್ನಾಗಿದ್ದಾರೆ. ಯಾರಿಗೆ ಕೊಡಬೇಕು? ತಂದೆ ತಾಯಿಗಳಿಗೆ ಈ ಒಂದು ಡಿಸಿಷನ್. ಡಾಕ್ಟ್ರಿಗೆ ಕೊಡಲ, ಇಂಜಿನಿಯರ್ಗೆ ಕೊಡಲ, ಹೇಗಿದೆ ನೋಡ್ರಿ ಈ ಡಿಸಿಷನ್ನು. ಅದು ಒಂದು ನನ್ನ ಸಾಧನೆಗೆ ಅಡಚಣೆ, ಅದೂ ಕೂಡ ಇಲ್ಲದಂಗೆ ಆಗಬೇಕು. ಇವೆಲ್ಲ ಆದಮೇಲೆ ಚಿತ್ತ, ನೆನಪು ಬರೋಕ್ಕೆ ಶುರುವಾಗುತ್ತೆ ನೋಡ್ರಿ. ಚಿಕ್ಕ ವಯಸ್ಸಿನಲ್ಲಿ ನಾನು ಕಾಲೇಜ್ಗೆ ಹೋಗಿದ್ದು, ಸ್ಕೂಲ್ಗೆ ಹೋಗಿದ್ದು, ಏನೇನೋ ನೆನಪು ಬರೋಕ್ಕೆ ಶುರುವಾಗುತ್ತೆ. ಆ ನೆನಪಿನಲ್ಲಿ 3 ಥರ: ಹಿಂದಿಂದೋ, ಮುಂದಿಂದೋ. ಹಿಂದಿಂದು ಸತ್ತೋಗ್ಬಿಟ್ಟಿದೆ, ಮುಂದಿಂದು ಇನ್ನೂ ಹುಟ್ಟೇ ಇಲ್ಲ. ಈಗಿಂದಕ್ಕೆ ಮಾಡಬೇಕು ಅಂದ್ರೆ ಈಗಿಂದಕ್ಕೆ ಬಿಟ್ಟು ಮಿಕ್ಕಿರೋದೆಲ್ಲ ಹಿಂದಿಂದು ಮುಂದಿಂದಿರುತ್ತೆ. ಜಪ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ನಲ್ಲಿರ್ಬೇಕು. ನನ್ನ ಮನಸ್ಸು ಇರುತ್ತಾ? ನಮಗಿರೋದಿಲ್ಲ. ಆದ್ದರಿಂದ ಅದನ್ನು ತಪ್ಪಿಸ್ಕೋಬೇಕು, ಚಿತ್ತ. ಇನ್ನು 4ನೇದು ಅಹಂಕಾರ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನ್ನ ಹೊಗಳ್ಬಿಟ್ರಲ್ಲ, ನಾನು ಬಿಟ್ಟರೆ ಯಾರೂ ಇಲ್ಲ. ಕಾಲರ್ ತೆಗಳಿದ್ರು ಅಂತ ಇಟ್ಕೊಳ್ರಿ, ಆವಾಗಲೂ ದುಃಖನೇ. ಇಷ್ಟು ನಮಗೆ ತೊಂದರೆ. ಇಷ್ಟು 4 ತೊಂದರೆಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ 2 ಸಲ್ಯೂಷನ್ ಹೇಳ್ತಾರೆ. ಹೊರಗಡೆಯಿಂದ ಕಾರಣ ಏನು, ಒಳಗಡೆಯಿಂದ ಕಾರಣ ಏನು. ಇವೆರಡನ್ನೂ ನಾವು ವಿವೇಕ, ವೈರಾಗ್ಯ, ಅಭ್ಯಾಸದಿಂದ ಮಾಡಬೇಕು. ಏನದು ವಿವೇಕ? ಈಗ ಹೊರಗಡೆ ನನ್ನ ಮನಸ್ಸು ಹೋಗೋದಕ್ಕೆ ಕಾರಣ ಏನಪ್ಪ? ಇಲ್ಲಿ ಹೊರಗಡೆ ಅಂತಂದಿದ್ದ ತಕ್ಷಣ ಆತ್ಮನ ಬಿಟ್ಟು ಅನಾತ್ಮದ ಕಡೆ. ಈಗ ನಮಗೆ ಡೆಫಿನೇಷನ್ನೇ ಗೊತ್ತು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಚಿನ್ನ ಸತ್ಯ, ಆಭರಣಗಳು ಸತ್ಯವಲ್ಲ. ನನ್ನ ಮನಸ್ಸು ಆಭರಣಗಳ ಕಡೆ ಹೋಗ್ತಾ ಇದೆ, ಪ್ರಪಂಚದ ಕಡೆ ಹೋಗ್ತಾ ಇದೆ. ಈಗೇನು ಮಾಡಬೇಕು? ಈ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ನಮಗೆ ಸಲ್ಯೂಷನ್ ಹೇಳಿದ್ದಾರೆ. ಮಾತ್ರ ಸ್ಪರ್ಶಗಳು ಅಂತ. ಅಲ್ಲಿ ಕೃಷ್ಣ ಭಗವಂತ ಅರ್ಜುನನಿಗೆ ಸಜೆಷನ್ ಕೊಟ್ಟಿದ್ದಾನೆ. ನೋಡು, ಈ ದ್ವಂದ್ವಗಳು, ಮನಸ್ಸು, ದ್ವಂದ್ವಗಳು, ಪ್ರಪಂಚ, ದ್ವೈತ, ಅನಾತ್ಮ, ದೃಶ್ಯ ಎಲ್ಲ ಒಂದೇ. ಇವು ಶಾಶ್ವತವಾ, ಅನಿತ್ಯ. ಮತ್ತೆ ಹೋಗಿ ಅವು ಪರ್ಮನೆಂಟಾ? ಇಲ್ಲ, ಅನಿತ್ಯ. ಮತ್ತು ಅದು ಹೇಗಿದೆ? ಅದು ದುಃಖ. ಹೇಗಿದೆ ನೋಡ್ರಿ. ಆಗಮಪಾಯಿಗಳು ಬಂದು ಹೋಗುವಂಥದ್ದು, ಶಾಶ್ವತ ಇರೋಲ್ಲ. ಈಗ ಬೇಸಿಗೆ ಕಾಲ ಬಂತು. ಈಗ ನಿಮ್ಗಲ್ಲಿ ಮಳೆಗಾಲ. ನಾವು ಬೇಸಿಗೆ ಕಾಲ ಇತ್ತು. ಆ ಬೇಸಿಗೆ ಕಾಲ ಇದ್ದಾಗ ಏನಂತ ಇದ್ವಿ? ಛೇ, ಹಾಳಾದ ಸೂರ್ಯ, ಬೈತೀವಿ. ಸೂರ್ಯನ ಬೈಬಾರ್ದು. ಪರಮಾತ್ಮ ಸ್ವರೂಪನವನು, ರಾಮನು ಅವನೇ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬೈತೀವಿ. ಆಯ್ತಪ್ಪ, ಬೈದೇತಾನೆ. ಇನ್ನು ಮಿಕ್ಕಿರೋ 4 ಸೀಸನಲ್ಲೂ ಸೂರ್ಯನ ಬೈಬೇಕು. ಚಳಿಗಾಲ ಬಂದರೆ ಅಯ್ಯೋ ಸೂರ್ಯನೇ ಇಲ್ವೇ, ಚಳಿ ಆಗ್ತಾ ಇದೆ ಅಂತೀವಿ ನಾವು. ಅಲ್ಲಿ ನೋಡ್ರಿ, ಇದು ಆಗಮಪಾಯಿಗಳು ಬಂದು ಹೋಗುವಂಥದ್ದು. ಅದೊಂದೇ ಅಲ್ಲ, ಎಲ್ಲವೂ ಹೀಗೆ. ಆದ್ದರಿಂದ ಅವುಗಳನ್ನ ದ್ವಂದ್ವಗಳು ಅಂದರೆ ಏನು, ಆಗಮಪಾಯಿಗಳು ಅಂದರೆ ಏನು ಅಂತಂದರೆ ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ, ಲಾಭ, ನಷ್ಟ, ಅಪ್ ಅಂಡ್ ಡೌನ್, ಜಯ, ಅಪಜಯ, ಕೀರ್ತಿ, ಅಪಕೀರ್ತಿ, ಆರೋಗ್ಯ, ರೋಗಿಷ್ಟ, ಎಲ್ಲವೂ ದ್ವೈತ. ಇವಿಷ್ಟು ದುಃಖವೇ ಅಲ್ವಾ ಅಂತ ನಾವು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಅಲ್ಲಿ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ತುಂಬ ಚೆನ್ನಾಗಿ ಹೇಳ್ತಾನೆ. ಅರ್ಜುನ,
ಆಗಮಾಪಾಯಿಗಳು. ಮತ್ತು ಏನು ಮಾಡಬೇಕು? ಬಂದು ಹೋಗುವಂಥದ್ದು ತಡ್ಕೋ ಅಂತ. ಇಲ್ಲಿ ತಡ್ಕೋ ಅಂತ ಹೇಳಿದ ತಕ್ಷಣ ಅರ್ಜುನ ಪ್ರಶ್ನೆ ಬರುತ್ತೆ, ಅರೆ ತಡ್ಕೋ ಅಂತ ಹೇಳಬೇಕಾ? ಪ್ರಾಣಿಗಳು ತಡ್ಕೊಳುತ್ತಪ್ಪ. ಈಗ ಚಳಿಗಾಲ ಬರುತ್ತೆ, ನಾಯಿಗಳು ಮುದುರ್ಕೊಂಡು ಕೂತ್ಕೊಳ್ಳುತ್ತೆ. ಬೇಸಿಗೆ ಕಾಲ ಬರುತ್ತೆ, ಇರುತ್ತೆ, ತಡ್ಕೊಳ್ಳುತ್ತೆ. ಅದನ್ನು ಮನುಷ್ಯನಿಗೆ ಹೇಳ್ಬೇಕಾ? ಅದು ಭಗವದ್ಗೀತೆ ಬಂದಿದೆ, ಕೃಷ್ಣ ಭಗವಂತನ ಬಾಯಿಂದ ಬರಬೇಕಾ ಅಂತ ಪ್ರಶ್ನೆ ಹೇಳ್ತಾರೆ, ಅಲ್ಲಿ ತೆಗೆಸ್ತಾರೆ. ಆಗ ಕೃಷ್ಣ ಭಗವಂತ ಹೇಳ್ತಾನೆ, ತಡ್ಕೋ ಅಂತಂದರೆ ಹಾಗಲ್ಲ. ಮತ್ತು ಹೇಗೆ ತಡ್ಕೋಬೇಕು? ವಿವೇಕದಿಂದ. ಹೇಗೆ ವಿವೇಕ? ಇವು ಬಂದು ಹೋಗುವಂಥದ್ದು ತಾತ್ಕಾಲಿಕ, ಟೆಂಪರರಿ. ಅದರಿಂದ ತಡ್ಕೋ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ತಡ್ಕೋಬೇಕು. ಸ್ನೇಹಿತರೆ, ತಾಳಿದವನು ಬಾಳಿಯಾನು, ಇದೊಂದನ್ನು ನೀವು ಅಭ್ಯಾಸ ಮಾಡಿ. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಏನೇ ತೊಂದರೆಗಳು ಬರಲಿ, ಬಟ್ ಅದನ್ನು ಯಾರು ತಾಳ್ಕೊತಾರೋ ಅವರು ಉದ್ಧಾರ ಆಗಿಬಿಡ್ತಾರೆ. ಬರೀ ಗಂಡ ಹೆಂಡತಿ ಅಲ್ಲ, ನಮ್ಮದರಲ್ಲಿ ಒಂದು ಗಾದೆ ಹೇಳ್ತಾರೆ, ಎಲ್ಲಿ ಎರಡು ಜಡೆ ಇದೆಯೋ ಅಲ್ಲಿ ಜಗಳ ಅಂತ. ಇದು ಯಾರೋ ಗಂಡಸರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೆಂಗಸರೆಲ್ಲ ಅವರ ಮೇಲೆ ದ್ವೇಷ ಅಲ್ಲ, ಅವರ ಮೇಲೆ ತಪ್ಪು ಬರೆಸ್ತಾ ಇರ್ತಾರೆ. ನಿಜ, ಎಲ್ಲಿ ಜಡೆ ಅಲ್ಲ, ಎಲ್ಲಿ ಎರಡು ತಲೆ ಇದೆಯೋ, ಎಲ್ಲಿ ಎರಡು ಇದೆಯೋ ಅಲ್ಲಿ ಎಲ್ಲ ಇರೋದೆ ಪ್ರಾಬ್ಲಮ್. ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲ ಇರೋದೆ ದುಃಖ ಇರೋದು. ಅದನ್ನೇ ದ್ವೈತ ಆಗಮಾಪಾಯಿಗಳು ಅಂತ ಹೇಳಿದ್ದು. ಸೊ ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ದ್ವೈತ. ನಿದ್ದೆಯಲ್ಲಿ ಇಂಥ ಕಡೆ ಮನಸ್ಸಿಲ್ಲ, ಅದಕ್ಕೆ ದುಃಖ ಇಲ್ಲ. ಅದನ್ನೇ ನಾವು ಮಾಡಬೇಕಾಗಿದೆ ಇವಾಗ. ಮನಸ್ಸು ಸತ್ಯವಾಗಿದೆಯಾ? ಇಲ್ಲ. ಹಾವು ಸತ್ಯವಾಗಿದೆಯಾ? ಇಲ್ಲ. ಇಲ್ಲದೇ ಇರೋ ಹಾವನ ನಾನು ಭ್ರಮೆ ಮಾಡಿಕೊಂಡು, ಅವಿದ್ಯೆಯಿಂದ ಮಾಡಿಕೊಂಡು ಅದು ನಿಜವಾಗಿದೆ ಅಂದ್ಕೊಂಡು ಹೆದರ್ಕೊತಾ ಇದ್ದೀನಿ. ಅಪ್ಪ, ಹಾವು ಹಗ್ಗದ ಮಾತ್ರ ಅಲ್ಲ, ಈ ಪ್ರಪಂಚ ಪೂರ್ತಿ ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ಇದ್ದಿದ್ದರೆ ನಿದ್ದೆ ಬರಲಿ. ಇದೆಯಾ? ನಿದ್ದೆಯಲ್ಲಿ ಇಲ್ಲ. ಹೋಗ್ಲಿ, ಕನಸಕ್ಕೆ ಕರ್ಕೊಂಬಂದು ತೋರಿಸ್ರಿ. ಕನಸಿನಲ್ಲಿ ಇಲ್ಲ. ಎಚ್ಚರ ಫಸ್ಟ್ ಶೋ, ಕನಸು ಸೆಕೆಂಡ್ ಶೋ ತೋರಿಸ್ರಿ. ಅಲ್ಲಿ ಇದಿಲ್ಲ, ಇದಿಲ್ಲ. ಅಲ್ಲಿ ಬೇರೆ ಒಂದು ಸೆಕೆಂಡ್ ಶೋ ಪಿಕ್ಚರೇ ಕಂಪ್ಲೀಟ್ ಬೇರೆ. ಎಚ್ಚರ ಬಂದು ಹೋಗಲಿ, ಫಸ್ಟ್ ಶೋ ಬಂದು ಹೋಗಲಿ, ಕನಸು ಬಂದು ಹೋಗಲಿ, ಸ್ಕ್ರೀನ್ ಮಾತ್ರ ಒಂದೇ ಸ್ವಾಮಿ. ಸ್ಕ್ರೀನ್ ಬದಲಾವಣೆ ಆಗುತ್ತಾ? ಮತ್ತು ಅದಕ್ಕೆ ಇದರ ಕೊಳಕೇನಾದರೂ ಮೆತ್ಕೊಳ್ಳುತ್ತಾ? ಸ್ಕ್ರೀನ್ ಯಾವತ್ತೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಹಾಗೆ ನಮ್ಮ ಆತ್ಮಸ್ವರೂಪ ಅಂತ ಅನ್ನೋದು ಆಗಿದೆ. ಆದರೆ ಈ ಮನಸ್ಸು, ಈ ಪ್ರಪಂಚ ಅನ್ನೋದು ಫಸ್ಟ್ ಶೋ ಸೆಕೆಂಡ್ ಶೋ ಇದ್ದಂಗೆ. ಎಚ್ಚರದಲ್ಲಿ ಫಸ್ಟ್ ಶೋ, ಕನಸಿನಲ್ಲಿ ಸೆಕೆಂಡ್ ಶೋ. ಅದಕ್ಕೆ ನಿದ್ದೆನಲ್ಲಿ ಎಂಥದ್ದು ಇಲ್ಲ. ಪಿಕ್ಚರ್ ಆಫ್ ಆಯಿತು, ಇಂಟರ್ವೆಲ್ ಬಂತು, ನಿಮ್ಮ ಪಿಕ್ಚರ್ ತೋರಿಸಿ ಇಲ್ಲ. ಆದ್ದರಿಂದ ಇವುಗಳು ಮತ್ತೆ ವಿವೇಕ ವೈರಾಗ್ಯದಿಂದ ತಡ್ಕೋ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೇನಾಯಿತು, ನನಗೆ ಮನಸ್ಸು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹೊರಗಡೆಗೆ ಹೋದಾಗ ಅದನ್ನು ವಿವೇಕ, ವೈರಾಗ್ಯ, ಅಭ್ಯಾಸ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಇದು ನೀವು ಧ್ಯಾನ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ಇದಕ್ಕೂ ಹೆಲ್ಪ್ ಆಗುತ್ತೆ. ಶ್ರವಣ, ಮನನ, ಧ್ಯಾನ ಅಥವಾ ನೀವು ಜಪ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಈ ಮೂರಿಟ್ಕೊಳ್ರಿ: ವಿವೇಕ, ವೈರಾಗ್ಯ. ಬಟ್ ಈ ಎರಡಿದ್ರೆ ಸಾಕು. ಅಭ್ಯಾಸ, ಇದು ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಈಗ ವಿವೇಕ ಅಂತಂದರೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ. ಸಾಧನ ಚತುಷ್ಟಯದಲ್ಲಿ ಇದನ್ನೇ ಹೇಳಿತ್ತು. ಆದ್ದರಿಂದ ಪ್ರಪಂಚದಲ್ಲಿ ನಿತ್ಯ ಯಾವುದು, ಅನಿತ್ಯ ಯಾವುದು, ಫಸ್ಟ್ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಅಕ್ಕಿ ನಿತ್ಯ, ಕಲ್ಲು ಅನಿತ್ಯ. ಹಾಗೆ ಬ್ರಹ್ಮ ಸತ್ಯ, ಆನಂದ ಸ್ವರೂಪ. ಮಿಕ್ಕಿರೋದು ಅನಿತ್ಯ, ಅಶಾಶ್ವತ, ದುಃಖಾಲಯ. ಹೋಗಲಿ, ಅದಿದೆ ಅಂತಂದರೆ ದುಃಖ ಬೇಕಾ? ಬೇಡ. ಇವೆರಡನ್ನು ನಾವು ವಿಚಾರ ಮಾಡಿ, ಇದು ನಮಗೆ ವಿಚಾರ ಕೇಳೋದ್ರಿಂದ ಬರುತ್ತೆ. ಮತ್ತು ಪುಸ್ತಕಗಳು ಓದೋದ್ರಿಂದ, ಇಂಥ ಪುಸ್ತಕಗಳನ್ನ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೆದಿರೋಂಥ ಪುಸ್ತಕಗಳನ್ನ ಓದೋದ್ರಿಂದ ಇವು ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಇದು ನಮ್ಮ ಮೆಲುಕು ಹಾಕ್ತಾ ಇರಬೇಕು. ಒಂದಿನ ಮಾಡಿಬಿಡೋದಲ್ಲ ಸ್ವಾಮಿ, ಇದನ್ನು ಮುಕ್ತರ ಆಗೋವರೆಗೂ ಮಾಡ್ತಾ ಇರಬೇಕು ಈ ಕೆಲಸ. ಅಲ್ಲಿಗೆ ನನ್ನ 4 ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಆ ಕಡೆ ಹೋಗೋದಿಲ್ಲ. ಇದನ್ನು ಹೇಳ್ತಾ ಇದ್ದೆ. ಈಗ
ಹೊರಗಡೆ ಹೋಗ್ತಾ ಇದ್ದಿದ್ದ ಮನಸ್ಸನ್ನು ನಾನು ಎಳ್ಕೊಂಬಂದೆ. ಈಗ ನಿಮ್ಮ ಮನಸ್ಸು ಹೊರಗಡೆ ಹೋಗೋದಿಲ್ಲ. ಏನಾಗುತ್ತೆ ಅವಾಗ? ವೈರಾಗ್ಯ ಬರುತ್ತೆ. ಯಾವಾಗ ವೈರಾಗ್ಯ ಬರುತ್ತೋ, ವೈರಾಗ್ಯ ಯಾವುದಕ್ಕೆ? ಮತ್ತೆ ಎರಡಕ್ಕೆ ವೈರಾಗ್ಯ ಬರುತ್ತೆ. ನಮಗೆ ಗೊತ್ತಿರೋದು ಒಂದೇ, ಈ ಪ್ರಪಂಚದಲ್ಲಿ ವೈರಾಗ್ಯ ಬರಲಿ. ಈ ಪ್ರಪಂಚದಲ್ಲಿ ಬಂತು, ಬೇರೆ ಲೋಕದಲ್ಲಿ ಅಲ್ಲಿಗೂ ವೈರಾಗ್ಯ ಬರಬೇಕು. ಯಾವಾಗ ನಾನು ವಿವೇಕ ಮಾಡ್ಕೊತೀನೋ, ಅದಕ್ಕೆ ಸಾಧನ ಚತುಷ್ಟಯದಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ. ಎರಡನೇದು ಇಹ ಮೂರ್ತ ಫಲಭೋಗ ವಿರಾಗ. ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ, ಪರಲೋಕ ಅಂದರೆ ಯಾವುದು? 14 ಲೋಕಗಳಿವೆ. ಅವುಗಳಲ್ಲೂ ನನಗೆ ವೈರಾಗ್ಯ ಇರಬೇಕು. ಸ್ವಾಮಿ ಸ್ವರ್ಗ ಅಯ್ಯೋ ಬೇಡ, ನನಗೆ ಪರ್ಮನೆಂಟಾ? ಅಲ್ಲ, ಬೇಡ. ಸ್ವಾಮಿ ಉಪಾಸನೆ ಮಾಡಿದ್ರೆ ನಿಮಗೆ ಆ ಬ್ರಹ್ಮಲೋಕಕ್ಕೆ ಹೋಗ್ತೀರಾ? ಪರ್ಮನೆಂಟಾ? ಅಲ್ಲ, ತಾತ್ಕಾಲಿಕ, ನೀನೇ ಇಟ್ಕೊ. ಯಮಧರ್ಮರಾದ ನಂತರ ನಚಿಕೇತ ಹೀಗೆ ಹೇಳ್ತಾನೆ. ಅವನಿತ್ತು ವೈರಾಗ್ಯ ಚಕ್ರವರ್ತಿ. ನಾವು ಧ್ಯಾನ ಮಾಡಬೇಕಾದ್ರೆ, ಈ ತತ್ವದಲ್ಲಿ ನಿಲ್ಲಬೇಕಾದ್ರೆ ನಮಗೆ ವೈರಾಗ್ಯ ಇರಬೇಕು. ಇದನ್ನು ಚೆನ್ನಾಗಿ ಮೇಲಕ್ಕೆ ಹಾಕಿರ್ಬೇಕು. ಧ್ಯಾನ ಕೂತ್ಕೊಳ್ಳುವಾಗೆಲ್ಲ ನನ್ನ ಮನಸ್ಸು ಆ ಕಡೆಗೆ ಹೋಯ್ತು ಅಂದರೆ ಇದನ್ನು ಫಸ್ಟ್ ಮನಸ್ಸನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ತಕ್ಷಣ ಛೆ, ಅನಿತ್ಯವಾಗಿದೆ, ದುಃಖವಾಗಿದೆ, ಮತ್ತು ಇದು ದ್ವಂದ್ವವಾಗಿದೆ, ಇದರಿಂದ ಇದು ನಿದ್ದೆಯಲ್ಲಿ ಇರೋಲ್ಲ, ಹಾವಿನ ಥರ ಇಲ್ಲದೆ ಇರೋಲ್ಲ. ಅದಕ್ಕೆ ಯಾಕೆ ನನ್ನ ಮನಸ್ಸು ಹೋಗಬೇಕು ಅಂತ ನೀವು ಪಾಠ ಹೇಳ್ರಿ. ನಿಮ್ಮ ಮನಸ್ಸು ಆ ಕಡೆ ಅಷ್ಟು ಹೋಗಬೇಕಲ್ಲ. ಏನಾದ್ರು ಸುಲಭ ಅಲ್ಲ. ಏನೋ ಒಂದು ಸಾರಿ ಹೇಳ್ಕೊಂಬಿಟ್ಟಿದ ತಕ್ಷಣ ನಿಮ್ಮ ಮನಸ್ಸು ಇನ್ನು ಯೋಚನೆ ಮಾಡೋದು ಬಿಟ್ಬಿಡುತ್ತಾ? ಯಾಕೆ ಗೊತ್ತಾ? ಯಾರಾದರೂ ಹೇಳಿ, ಯಾಕೆ ಮತ್ ನನಗೆ ಹೋಗ್ತಾ ಇರುತ್ತೆ ಅಂದರೆ, ಎಷ್ಟೋ ಜನ್ಮಗಳಿಂದ ಅಭ್ಯಾಸವಾಗಿಬಿಟ್ಟಿದೆ. ಯಾವುದೋ ಹೊರಗಡೆ ಹೋಗೋದು. ಆ ಹೊರಗಡೆ ಹೋಗಿರೋ ಅಭ್ಯಾಸ ಆಗಿರೋದ್ರಿಂದ ನನಗೆ 1 ದಿನ 2 ದಿನ 3 ದಿನ ಅಥವಾ ಒಂದು 5 ವರ್ಷ ಆಗೋದಿಲ್ಲ. 12 ವರ್ಷಗಳ ಕಾಲ ಸತತವಾಗಿ ಮಾಡಬೇಕು. ಅದಕ್ಕೆ ಗುರುಕುಲ 12 ವರ್ಷ ಹೇಳಿದ್ದು. ಆದ್ದರಿಂದ ಒಂದು ವಿವೇಕ, ಎರಡನೇದು ಇದರಿಂದ ನನಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಬಂದಿದ್ದ ತಕ್ಷಣ ನನಗೆ ಟಿ ವಿ ನೋಡಬೇಕು, ಪಿಕ್ಚರ್ ನೋಡಬೇಕು, ಅಲ್ಲಿಗೆ ಹೋಗಬೇಕು, ಅದು ನೋಡಬೇಕು, ಇದು ನೋಡಬೇಕು, ಬ್ಯೂಟಿ ಸ್ಪಾಟ್ ನೋಡಬೇಕು, ಆ ಸ್ಪಾಟ್ ನೋಡಬೇಕು, ನಯಾಗರಾ ಫಾಲ್ಸ್ಗೆ ಹೋಗಬೇಕು. ಎಲ್ಲ ಬಿದ್ದು ಹೋಗುತ್ತೆ. ಪೇಪರ್ ಓದಬೇಕು, ಟಿ ವಿ ನೋಡಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಎಲ್ಲ ಬಿದ್ದು ಹೋಗುತ್ತೆ. ಸ್ನೇಹಿತರನ್ನ ಹೋಗಿ ಮಾತಾಡಬೇಕು. ವೈರಾಗ್ಯ ಬರಬೇಕು. ಬರೀ ಈ ಲೋಕದಲ್ಲಲ್ಲ, ಪರಲೋಕದಲ್ಲೂ ಕೂಡ. ಸೊ ಅದಕ್ಕೋಸ್ಕರ ವೈರಾಗ್ಯದಲ್ಲಿ 3 ಹೇಳ್ತಾರೆ. ಏನೇನದು? ಒಂದು, ರಾಮಕೃಷ್ಣ ಪರಮಹಂಸರು ಹೇಳೋದು ತುಂಬ ಸುಲಭವಾಗಿ ಹೇಳ್ತಾರೆ. ಹೆಣ್ಣು ಹೊನ್ನು ಮಣ್ಣು 3ರಲ್ಲಿ ಆಗೋಯ್ತು. ಇದನ್ನು ಶಾಸ್ತ್ರದಲ್ಲಿ, ಅದನ್ನು ಶಾಸ್ತ್ರದ ರೀತಿಯಲ್ಲಿ ಹೇಳ್ತಾರೆ. ವಿತ್ತೈಷಣೆ, ಪುತ್ರೈಷಣೆ ಮತ್ತು ಲೋಕೈಷಣೆ. ಇಲ್ಲಿ ಪುತ್ರೈಷಣೆ ಅಂದರೆ ಹೆಣ್ಣು, ಪುತ್ರ, ಹೆಣ್ಣು, ನಾನು, ನನ್ನದು ಎಲ್ಲ ಇದು ಪುತ್ರೈಷಣೆ. ಅದಕ್ಕೆ ಹೆಣ್ಣು ಅಂತ ಕರೀತಾರೆ ಅವರು. ಇನ್ನು ಅದು ಬಿಟ್ಟರೆ ವಿತ್ತೈಷಣೆ. ವಿತ್ತ ಅಂತಂದರೆ ಈ ಭೂಮಿ ಗೀಮಿ, ದುಡ್ಡು ಗಿಡ್ಡು, ಹಣ, ವಿತ್ತ. ಇನ್ನು ಲೋಕೈಷಣೆ, ನನಗೆ ಸ್ವರ್ಗ ಬೇಕು, ಅದು ಬೇಕು, ಇದು ಬೇಕು, ನಾನು ಚಂದ್ರಲೋಕಕ್ಕೆ ಹೋಗಬೇಕು, ಈ ಆಸೆಗಳು ಬಿದ್ದು ಹೋಗಬೇಕು. ಅದಕ್ಕೆ 3, ಈ 3 ಅಷ್ಟೇ, 3 ಕೂಡ ಇಲ್ದಂಗೆ ಮಾಡ್ಕೋಬೇಕು. ಅಂತಂದರೆ ಈ ವಿವೇಕ, ವೈರಾಗ್ಯ, ಅಭ್ಯಾಸ ಇವು ಮಾಡ್ಕೋಬೇಕು. ನಾನಿಷ್ಟು ಮಾಡಿದ್ದಾದರೆ ಇದು ಒಂದು ದಿನ ಅಲ್ಲ, ಅದಕ್ಕೆ ಸತತವಾದ ಅಭ್ಯಾಸ. ತೈಲಧಾರೆ ಹಾಗೆ, ಅದಕ್ಕೆ ತೈಲಧಾರೆ ಹೇಳೋದಲ್ಲಿ ಸತತವಾದ ಕಡುವೊಡೆಯದ ಅಭ್ಯಾಸ ಇವು. ಅಲ್ಲಿಗೆ ನನ್ನ ಮನಸ್ಸು ಹೊರಗಡೆ ಹೋಗೋದು ಬಿಡ್ತು. ಅಲ್ಲಿಗೆ ನಿಮ್ಮದು ಪ್ರಾಬ್ಲಮ್ ಅರ್ಧ ಸಾಲ್ವ್. ಹೊರಗಡೆಯಿಂದ ಅರ್ಧ ಸಾಲ್ವ್ ಆಯಿತು. ಈಗ ಒಳಗಡೆಯಿಂದ ಏನು ಮಾಡಬೇಕು? ನನಗೆ ಆಸೆ ತೋರಿಸ್ಬೇಕಲ್ಲಿ. ಯಾವುದರ ಆಸೆ? ಆತ್ಮಾನಂದದ ರುಚಿ ಕೊಡಬೇಕು. ನೀವು ಮಾಲ್ಗೆ ಹೋಗ್ರಿ, ಹೋಗಿದ ತಕ್ಷಣ ಅಲ್ಲಿ ಡಿಶಸ್ ಎಲ್ಲ ಅವರು ಪ್ರಿಪೇರ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಅವರೇನು ನಿಮಗೆ ಸ್ಯಾಂಪಲ್ ಕೊಡಬೇಕು ಅಂತಲ್ಲ, ಅವರೆಲ್ಲ ಪಾಕಡೆಗಳು. ನಿಮ್ಗೆ ಇದು ಸ್ವಲ್ಪ ಕೊಟ್ಟರೆ ನೀವು ಹೋಗಿ ಒಳಗಡೆ ಜಾಸ್ತಿ
ಪರ್ಚೇಸ್ ಮಾಡ್ತೀರಾ ಆ ಚಿಪ್ಸು ಗಿಪ್ಸು ಅದು ಇದು ಎಲ್ಲ. ನೀವು ಇದು ಅಮೇರಿಕಾದಲ್ಲಿ ಏನಾದರೂ ಹೋಗ್ಬಿಟ್ರೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದು ಸ್ವಲ್ಪ ಜ್ಯೂಸು, ಒಂದು ಸ್ವಲ್ಪ ಕಾಫಿನೋ, ಒಂದು ಸ್ವಲ್ಪ ಐಸ್ ಕ್ರೀಮು ಅಥವಾ ಚಾಕ್ಲೇಟು ಏನೋ ಕೊಡ್ತಾ ಇರ್ತಾರೆ ಫ್ರೀ. ಅಲ್ಲಿ ಹೋಗ್ಬಿಟ್ರೆ ಸಾಕು, 1 ಗಂಟೆ ನಾವು ಮಾಡೋ ಅಷ್ಟೊತ್ತಿಗೆ ಒಂದು ಕಾಲು ಭಾಗ ಹೊಟ್ಟೆ ತುಂಬೆ ಹೋಗ್ಬಿಡುತ್ತೆ. ಹಾಗೆ ನನ್ನ ಮಕ್ಕಳು ಹೋಗ್ತೀನಿ ಅಂದ್ರೆ ನಾನು ಬರ್ತೀನಿ ಕೊಡೋ ಅನ್ನೋದು. ಅವರು ಡ್ಯಾಡಿ ನೀ ಯಾತಿಗೆ ಬರ್ತೀಯ ಅಂತ ನಮಗೆ ಗೊತ್ತು ಅಂತ ಹಾಸ್ಯ ಮಾಡ್ತಾ ಇರ್ತಾರೆ. ಹಾಗೆ ಸುಮ್ಮನೆ ಹೇಳಿದ್ದು. ಹೀಗೆ ಈಗ ನಮಗೆ ಆ ಆನಂದ ತೋರಿಸ್ಬೇಕು. ಆನಂದ ಹೇಗೆ ತೋರಿಸ್ತೀರ ಸ್ವಾಮಿ? ನಿನ್ನೆ ಒಬ್ಬರದ್ದು ಪ್ರವಚನ ಕೇಳ್ತಾ ಇದ್ದೆ, ನಿಧಿಧ್ಯಾಸನ. ಅವರು ಸತ್ ಚಿತ್ ಎರಡನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಹೊರತು 1.5 ಗಂಟೆ ಪ್ರವಚನ ಕೇಳಿದ್ರು ಅಲ್ಲಿ ಆನಂದ ಪ್ರಶ್ನೆನೇ ಇಲ್ಲ. ನನಗೆ ಯಾಕೆ ಒಲವು ಬರುತ್ತೆ? ಅಲ್ಲ ಸ್ವಾಮಿ, ನಿಮಗೆ ಬ್ರಹ್ಮ ಅಂತ ಅನ್ನೋದು ಇರುವೋ ಅದೇ ಇರೋದು ಕಟ್ಕೊಂಡು ನನಗೇನಾಗಬೇಕು ಸ್ವಾಮಿ? ಅದು ಜ್ಞಾನ ಸ್ವರೂಪ, ಅದು ಸಾಕ್ಷಿ ಸ್ವರೂಪ, ಅದು ದ್ರಷ್ಟರು, ಸಬ್ಜೆಕ್ಟ್. ನೀವೇನು ಬೇಕಾದರೂ ಹೇಳಿ, ನನಗೇನಾಗಬೇಕು? ಏನಾಗಬೇಕು ಹೇಳಿ? ಇದನ್ನು ಹ್ಯಾಪಿ ಅನಾಲಿಸಿಸ್. ಅದಕ್ಕೆ ಹೂ ಆಮ್ ಐ ಅಂತ ನಾನು ತಿಳ್ಕೊಳ್ಳೋಕೆ ಮೊದಲು ನನಗೆ ಹ್ಯಾಪಿ ಅನಾಲಿಸಿಸ್ ಫಸ್ಟ್ ಹೇಳಬೇಕು. ನಾನು ಮೊದಲು ಎಲ್ಲೋದ್ರೂ ನಾನಂದರೆ ಯಾರು ಫಸ್ಟ್ ಪ್ರವಚನ ಮಾಡಿಬಿಡ್ತಾ ಇದ್ದೆ. ಹ್ಯಾಪಿ ಅನಾಲಿಸಿಸ್ ಮಾಡ್ತಾನೇ ಇರಲಿಲ್ಲ. ಕೆಲವು ವರ್ಷಗಳು ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ಛೇ ಹೂ ಆಮ್ ಐ ಎಲ್ಲ ಫಸ್ಟ್ ಬೇಕಾಗಿರೋದು ಹ್ಯಾಪಿ ಅನಾಲಿಸಿಸ್. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕತ್ತೆ ದುಡ್ದಂಗೆ ದುಡಿತೀವಿ. ಯಾಕೆ? ಪ್ರಶ್ನೆ. ಅರೆ ಆನಂದಕ್ಕೋಸ್ಕರ ಸ್ವಾಮಿ, ಸುಖಕ್ಕೋಸ್ಕರ ಸ್ವಾಮಿ, ನೆಮ್ಮದಿ, ತೃಪ್ತಿ, ಕೃತಕೃತ್ಯತೆ, ಶಾಂತಿ, ಆನಂದ. ನೋಡ್ರಿ ಹೇಗಿದೆ. ಸರಿ ಸ್ವಾಮಿ, ದೇವತೆಗಳು ಸರಿ, ಮನುಷ್ಯರು ಸರಿ, ನಿಮ್ಮ ಪ್ರಾಣಿಗಳೇನು ಸ್ವಾಮಿ? ಪ್ರಾಣಿಗಳಿಗೆ ಹೇಳ್ಕೊಡ್ಬೇಕಾ? ಕೈ ತುಂಬ ಹಸಿರು ಹುಲ್ಲಿಟ್ಕೊಳ್ರಿ, ಓಡೋಡು ಬರುತ್ತೆ, ತಿನ್ನೋದು ಬೇಕು. ಕೋಲಿಟ್ಕೊಳ್ರಿ, ಓಡೋಗುತ್ತೆ, ಹೇಳ್ಕೊಡ್ಬೇಕಾ? ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ಯಾವ ವೆಟರ್ನರಿ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ ಪ್ರಾಣಿಗಳಿಗೆ? ಹುಲ್ಲು ತೋರಿಸಿದ್ರೆ ಹತ್ರ ಹೋಗು, ಕೋಲ್ ತೋರಿಸಿದ್ರೆ ಓಡೋ ಹೇಳ್ಕೊಡ್ಬೇಕಾ? ಹುಟ್ಟಿದಾಗಲೇ ಸಹಜವಾಗಿರುತ್ತೆ. ಹಾಗೆ ನೋಡ್ರಿ, ನನ್ನ ಮೊಮ್ಮಗಳಿಗೆ ಆ ಮಿಕ್ಸಿ ಹಾಕಿದ್ರೆ ಶಬ್ದದ ಭಯ ಹೇಳ್ಕೊಡ್ಬೇಕಾ? 10 ತಿಂಗಳಲ್ಲ, ಅವರು ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದಾಗ 3ನೇ ತಿಂಗಳಿದ್ದಾಗಲೇ ಅವರು ಮಿಕ್ಸಿ ಹಾಕಬೇಕಾದ್ರೆ ಮಗು ಮಲಗಿದೆಯೇ ಇಲ್ವೋ ಫಸ್ಟ್ ನೋಡ್ತಾರೆ. ಅವ್ರು ಮಿಕ್ಸಿ ಆನ್ ಮಾಡಿದ ತಕ್ಷಣ ನಾವು ಅವಳ ಆಚೆ ಕರ್ಕೊಂಡು ಹೋಗ್ಬೇಕು. ಎಸ್ಕೇಪಿಂಗ್ ಮೆಕ್ಯಾನಿಸಮ್. ಹೇಗೆ ನೋಡ್ರಿ, ಆ ಭಯ ಅಂತ ಅನ್ನೋದು ಹೇಗಿರುತ್ತೆ. ಆದ್ದರಿಂದ ಅಲ್ಲಿಗೆ ಆ ಆನಂದದ ಸ್ಯಾಂಪಲ್ ಕೊಡಬೇಕು. ಹೇಳ್ಕೊಡ್ತಾ ಇದ್ವಿ ನಾವು ಶಾಸ್ತ್ರದಲ್ಲಿ. ನಿಮ್ಗೆ ಆನಂದ ತೋರಿಸ್ತಾ ಇದ್ದರೆ ನನಗೆ ಮೋಕ್ಷ ಬೇಕು ಅಂತ ಯಾರು ಹೇಳ್ತಾರೆ? ಫಸ್ಟ್ ಆಫ್ ಆಲ್ ಈ ಆನಂದವನ್ನು ತೋರಿಸಿದ ಮೇಲೆ ನನಗೆ ಮೋಕ್ಷ ಬೇಡ ಅಂತ ಹೇಳೋರಿದ್ದಾರೆ. ಇನ್ನು ಆನಂದನೇ ತೋರಿಸ್ದೇ ಇದ್ದರೆ ಮೋಕ್ಷ ಬೇಕಾ ಅವ್ರಿಗೆ? ಹಾಗಾದ್ರೆ ನೀವು ಹೇಗೆ ತೋರಿಸ್ತೀರಿ ಸ್ವಾಮಿ ಆತ್ಮಾನಂದವನ್ನು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಿ. ಈಗ ಆತ್ಮನ ಆನಂದ ಅಂತ ಕರೀತಾರೆ, ಸಚ್ಚಿತ್ ಆನಂದ. ಅವನ ಸತ್ಯಂ ಜ್ಞಾನಂ ಅನಂತಂ ಆನಂದ ಬ್ರಹ್ಮ ಅಂತೀವಿ. ಹೆಂಗೆ ತೋರಿಸ್ತೀರಿ ಸ್ವಾಮಿ? ಆತ್ಮನು ಆನಂದ ಸ್ವರೂಪ, ಅಷ್ಟೇ, ಮುಗಿದೋಯ್ತು. ನಿದ್ದೆ ಸ್ವರೂಪ. ದೇವರ ಸ್ಯಾಂಪಲ್ ಕೊಟ್ಟಿದ್ದಾನೆ. ಪ್ರತಿದಿನ ಪ್ರತಿಯೊಬ್ಬರು ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ನಿದ್ದೆ ಮಾಡ್ತಾರೆ. ಈಗ ಏನಾಗಿರ್ತೀವಿ ಅಲ್ಲಿ? ತೋರಿಸಿ, ನನಗೆ ಸ್ವಲ್ಪ ದುಃಖ ತೋರಿಸಿ, ಅಷ್ಟು ಆನಂದ ಇರುತ್ತೆ. ಮತ್ತಿನ್ನೇನು ಬೇಕು ಸ್ವಾಮಿ? ನಿಮ್ಮ ಆನಂದನ ತೋರಿಸಿದ್ದಾಗೋಯ್ತಲ್ಲಿ. ನಮ್ಮ ಹತ್ರ ಪೇಷಂಟ್ಗಳು ಬರ್ತಾರೆ, ಡಾಕ್ಟ್ರೇ 2 ನಿದ್ದೆ ಮಾತ್ರೆ. ನಾನು ನಿದ್ದೆಯಲ್ಲಿ ಏನಿದೆ? ಹೆಂಡತಿ ಇದ್ದಾರಾ, ಮಕ್ಕಳಿದ್ದಾರಾ, ಕ್ರಿಕೆಟ್ ಇದೆಯಾ, ಪಿಜ್ಜಾ ಇದೆಯಾ, ಬರ್ಗರ್ ಇದೆಯಾ, ಮಸಾಲೆ ದೋಸೆ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ ಗೊತ್ತಿಲ್ಲ ಸ್ವಾಮಿ, ಡಾಕ್ಟ್ರೇ ನನಗೆ 2 ಮಾತ್ರೆ ಬೇಕು. ಏನಿದೆ? ನಿದ್ದೆಯಲ್ಲಿ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಒಳಸೇದಿರಬೇಕು. ಹೌದಪ್ಪ ಹೌದೋ, ನೀನೇ ದೇವರ. ನೋಡ್ರಿ, ನೀನೇ ದೇವರು. ಎಲ್ಲಿ? ನಿದ್ದೆಲಿ ಮಾತ್ರ ಅಲ್ಲ, ಎಚ್ಚರ ಕನಸು ನಿದ್ದೆಲಿ ದೇವರು. ಬಟ್ ನನಗೆ ಅದು ತಿಳ್ಕೊಳ್ಳೋದಕ್ಕೆ ನಿದ್ದೆಗೆ ಹೋಗಬೇಕು. ಯಾಕೆ? ಇಲ್ಲಿ 2 ಕಲಬೆರಕೆ ಆಗಿದೆ. ಸ್ಕ್ರೀನು ಮತ್ತು ಪಿಕ್ಚರ್ 2 ಮಿಕ್ಸ್ ಆಗಿದೆ.
ಅದಕ್ಕೆ ಇಂಟರ್ವೆಲ್ಲು ಅಥವಾ ಆಫ್ ಮಾಡಿದಾಗ ಬರೀ ಸ್ಕ್ರೀನ್ ಇರುತ್ತೆ. ಹಾಗೆ ನನ್ನ ಆತ್ಮಸ್ವರೂಪ ಮಾತ್ರನೇ ಸತ್ಯವಾಗಿರೋದು. ಅದರ ಮೇಲೆ ಈ ಪಿಕ್ಚರ್ ಇಂಪಾರ್ಟೆಂಟ್ ಇಲ್ಲ. ಹೇಗಿದೆ ನೋಡಿ, ಇಷ್ಟೇ ಮುಗಿದೋಯ್ತು. ಗಾಢನಿದ್ರೆಯಲ್ಲಿ ನಾನು ಎಷ್ಟು ಆನಂದವಾಗಿದ್ದೆ. ಕರೋನಾ ಭಯ ಇತ್ತಾ? ಅಲ್ಲಿ ಗಂಡ ಹೆಂಡತಿರ ಕಾಟ ಇತ್ತಾ? ಡೈವರ್ಸ್ ಕಾಟ ಇತ್ತಾ? ಬೇಡ ಸ್ವಾಮಿ, ಹೋಗ್ಲಿ ವಾಸ್ತು ಕಾಟ ಬೇಡ ಸ್ವಾಮಿ. ಶನಿ ಕಾಟ 7.5 ವರ್ಷಗಳ ಕಾಲ 7.5 ಅಂತಾರೆ, ಇಟ್ಟಾಡಿಸ್ಕೊಂಡು ಹೊಡೆಯುತ್ತೆ ಸ್ವಾಮಿ. ನೀವು ಕನಸ್ಗೆ ಹೋಗ್ರಿ, ಬಿಡೋದಿಲ್ಲ. ಅಲ್ಲಿ ಬಂದಿದ್ದೆ ಕಾಡಿಸ್ತಾ ಇರುತ್ತೆ ಶನಿ. ಎಲ್ಲಿ ನಿದ್ದೆ ಕಟ್ಟ, ನೋ ಎಂಟ್ರಿ. ಕರೋನಾ ನೋ ಎಂಟ್ರಿ. ನಾನು ಗಂಡಸು ಹೆಂಗಸು, ನಾನು ಹುಟ್ಟಿದ್ದೀನಿ, ನನ್ನ ಕಾಯಿಲೆ ಕಸಾಲೆ ಇದೆ, ನನಗೆ ಕೊಲೆಸ್ಟ್ರಾಲ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಎಂಥದ್ದು ಇಲ್ಲ ಸ್ವಾಮಿ. ತೋರಿಸಿ ನೋಡೋಣ. ದುಃಖದಲ್ಲಿ ನಿದ್ದೆನಲ್ಲಿ ಎಂಥದ್ದು ಇಲ್ಲ. ಈ ಸ್ಯಾಂಪಲ್ ಯಾಕೆ ಸ್ವಾಮಿ ತೋರಿಸೋದಿಲ್ಲ? ತೋರಿಸಿ. ಯಾವಾಗ ನಾನು ಇದನ್ನು ಮೆಲ್ಕು ಹಾಕ್ತೀನೋ, ಇದು ಒಳಗಡೆಯಿಂದ, ಹೊರಗಡೆಯಿಂದ ಅನಾತ್ಮ ದುಃಖಾಲಯ ಬಿಡ್ರಿ, ಒಳಗಡೆ ಬ್ರಹ್ಮಸತ್ಯ ಇರೋದು, ಅದೇ ಆನಂದ ಸ್ವರೂಪ. ಕೊಡ್ರಿ, ಸ್ಯಾಂಪಲ್ ಕೊಡ್ರಿ. ದಿನ ದೇವರು ಕೊಟ್ಟಿದ್ದಾನೆ. ನಮ್ಗೆ ಯಾತಕ್ಕೆ ನಿದ್ದೆ ಕೊಟ್ಟಿರೋದು? ನೋಡ್ಕೋ, ನಿನ್ನ ನಿಜವಾದ ಸ್ವರೂಪ ಅದು. ನಿದ್ದೆಯಲ್ಲಿ ಸದಾ ಎಚ್ಚರವಿರಬೇಕು, ಮತ್ತು ಎದ್ದಿದ ತಕ್ಷಣ ತಂಬಾಕಿಲ್ಲದ ಬತ್ತಿ ಒಳ ಸೇರಿರಬೇಕು. ಶಿಶುನಾಳಾಚಾರ್ಯ ಮುಕ್ತರಾದವ್ರ ಬಾಯಿಂದ ಬರೋದು ಇಂಥ ಮಾತು ಸ್ವಾಮಿ. ಏನು ಕಡಿಮೆ ಇದೆ ಹೇಳ್ರಿ? ಇಲ್ಲಿ ನಾವೇನು ಮಾಡ್ತೀವಿ, ನಮ್ಗೆ ಆನಂದ ಬೇಕು ಅಂದ್ರೆ ನಾನು ಬಿಡಿ ಸೇದಬೇಕು, ಸಿಗರೇಟಿಸ್ಬೇಕು, ತಂಬಾಕು ಹಾಕೋಬೇಕು, ಕಾಫಿ ಕುಡಿಬೇಕು, ಆಲ್ಕೋಹಾಲ್ ಕುಡಿಬೇಕು, ಅದು ಬೇಕು, ಇದು ಬೇಕು, ಕ್ಲಬ್ ಬೇಕು, ಇಸ್ಪೆಟ್ ಬೇಕು, ಇದೆಲ್ಲ ಅಲ್ಲಿ ಹೇಳ್ತಾರೆ ತಂಬಾಕಿಲ್ಲದ ಬತ್ತಿ ಒಳಸೇದಿರಬೇಕು. ಪರಮಾತ್ಮನೇ ತಂಬಾಕಿಲ್ಲ, ಅದು ಅವನು ಬಿಲ್ಟಿನ್ ಆನಂದ ಸ್ವರೂಪ ಅನ್ನೋದು ಬಿಲ್ಟಿನ್ ಸ್ವಾಮಿ, ಯಾರು ಕೊಡೋದಲ್ಲ, ಮೊದಲೇ ಇದ್ಬಿಟ್ಟಿದೆ. ಅದನ್ನೇ ಆತ್ಮ ಎಕ್ಸಿಸ್ಟೆನ್ಸ್ ಯಾರು ಕೊಡೋದಲ್ಲ ಅಲ್ವಾ? ನಾವು ಆಗಿದ್ದೀವದನ್ನು. ಮತ್ತು ನಿಮ್ಮ ಶಾಸ್ತ್ರ ಏನು ಮಾಡುತ್ತೆ ಸ್ವಾಮಿ? ಜ್ಞಾಪಕಂ ಮಾತ್ರ ನಾಕಾರಕಂ. ಯಾರು ತಂದು ಕೊಡೋದಿಲ್ಲ. ಯಾರಾದರೂ ಗುರುಗಳು ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ನಿಮಗೆ ಆನಂದ ಕೊಡ್ತೀನಿ ಅಂದರೆ ನಂಬೇಡ್ರಿ, ಕೊಡೋದಲ್ಲ ಅದು. ಕೊಟ್ಟರೆ ಅದು ಇರೋದಿಲ್ಲ. ಮಾವ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ಕೊನೆ ತನಕ ಅಂದರೆ ಎಲ್ಲಿವರೆಗೂ? ಈ ಶರೀರ ಇರೋರು. ಮತ್ತೆ ಹುಟ್ಟು ಬಂದರೆ ತಿರ್ಗಾ ಭಿಕ್ಷುಕನೇ. ಆದ್ದರಿಂದ ಹಾಗಾದರೆ ಶಾಶ್ವತವಾಗಿರೋದು ಯಾವುದೋ ಇದು. ಹೀಗೆ ಎರಡು ಕಡೆ ನಾವು ನೋಡ್ಕೋಬೇಕು. ತುಂಬ ಮುಖ್ಯ ಸ್ವಾಮಿ ಇದು. ನಮಗೆ ಜಪಕ್ಕೆ ಕೂತ್ಕೊಂಡ್ರೆ ಮನಸ್ಸು ನಿಲ್ಲಲ್ಲ, ಧ್ಯಾನಕ್ಕೆ ಕೂತ್ಕೊಂಡ್ರೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತೀವಲ್ಲ. ಕಾರಣ ಏನು? ಈ ಕೆಲಸ ಮಾಡಿದ್ದೀರಾ? ಇದನ್ನು ಗೌಡಪಾದರು ಎಷ್ಟು ಸ್ವರೂಪ, ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ಯಾವ ಅನುಭವಕ್ಕೆ ಕಡಿಮೆ ಹೇಳ್ರಿ, ಎಂಥ ದಡ್ಡನಿಗೆ ಹೇಳಿದ್ರು ಅರ್ಥ ಆಗುತ್ತೆ. ಮುಗಿದು ಹೋಯ್ತು. ಇದು ಸಲ್ಯೂಷನ್. ವೈರಾಗ್ಯ ಜ್ಞಾನ ಅಭ್ಯಾಸಗಳಿಂದ ಕಾಮ ಪರಿಹಾರ. ಇಲ್ಲಿ ವಿವೇಕ ವೈರಾಗ್ಯ ಹೇಳಿಲ್ಲ, ಹೇಳಿದ್ದಾರಲ್ಲ, ವಿವೇಕ ಹೇಳಿಲ್ಲ. ಆ ಹಿಂದೆಗಡೆ ವಿವೇಕ ಎಲ್ಲೋ ಹೇಳಿದ್ದಾರೆ. ಇಲ್ಲಿ ವೈರಾಗ್ಯ ಜ್ಞಾನ ವಿವೇಕ, ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಹೇಳಿದ್ರು ಇಲ್ಲೇ. ಅದನ್ನೆಲ್ಲ ಎಲ್ಲವೂ ದುಃಖವೇ ಎಂಬುದನ್ನು ಮನಗೊಳ್ಬೇಕು. ಹೊರಗಡೆಯಿಂದ ಎಲ್ಲವೂ ದುಃಖವೇ. ಮತ್ತು ಎರಡನೇ ಸಲ್ಯೂಷನ್, ಎಲ್ಲವೂ ಅಜವೇ. ಅಜ ಅಂದರೆ ಏನು? ಆತ್ಮ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ, ಮತ್ತದು ಆನಂದ ಸ್ವರೂಪ ಅನ್ನೋದನ್ನು ಮನದೊಂದುಕೊಂಡು ಮನಸ್ಸಿನಲ್ಲಿ ಮೆಲ್ಕು ಹಾಕ್ರಿ. 3 ಹೊತ್ತು ಇದು ನೆನೀತಾ ಇರಲಿ. ಇದು ಸಲ್ಯೂಷನ್. ಅಲ್ಲಿಗೆ ವೈರಾಗ್ಯ ಜ್ಞಾನ ಅಭ್ಯಾಸಗಳಿಂದ ಇಷ್ಟ ಆಗ್ಬೇಕು ನನಗೆ. ಅದಕ್ಕೋಸ್ಕರ ಪುಲ್ ಆ್ಯಂಡ್ ಪುಷ್ ಈ ಥಿಯರಿ. ಹೊರಗಡೆಯಿಂದ ಆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನು ಪುಲ್ ಎಳ್ಕೊಂಬರ್ರಿ ಈ ಕಡೆಗೆ. ಮತ್ತೆ ನಮ್ಮ ಮನಸ್ಸನ್ನು ಒಳಗಡೆಗೆ ಪುಷ್ ಮಾಡ್ರಿ. ಸುಮ್ಮನೆ ಹಂಗೆ ಹೋಗುತ್ತಿಲ್ಲ. ಅದಕ್ಕೆ ಆ ಸ್ಯಾಂಪಲ್ ತೋರಿಸ್ರಿ, ನಿದ್ದೆ ಸ್ಯಾಂಪಲ್, ಮತ್ತೇನು ಬೇಕು. ಹೀಗೆ 2 ಸಲ್ಯೂಷನ್ಗಳನ್ನ ಹೇಳ್ತಾರೆ. ಈಗ ಅಲ್ಲಿ ಅವರೇನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ. ಉಪಾಯದಿಂದ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು ಅಂತ ಹೇಳಿದೆ ಅಷ್ಟೇ. ಆ ಉಪಾಯ ಯಾವುದು?
ದ್ವೈತ ಎಲ್ಲವೂ ದುಃಖ ಅಂತ ಮನಸ್ಸಿನಲ್ಲಿ ಹೊರಳಾಡಿಸ್ಬೇಕು. ಒಂದ್ಸರಲ್ಲ, ನಾವು ತತ್ವದಲ್ಲಿ ನಿಲ್ಲವರೆಗೂ ಈ ಕೆಲಸ ಸತತವಾಗಿ ಮಾಡಬೇಕು. ಮನಸ್ಸನ್ನು ಕಾಮಭೋಗದಿಂದ ಹಿಮ್ಮೆಟ್ಟಿಸ್ಬೇಕು. ಕಾಮಭೋಗ ಅದು ತಾತ್ಕಾಲಿಕ, ಅನಿತ್ಯ, ಆಗಮಪಾಯಿಗಳು, ಮತ್ತು ಇವು ಕ್ಷಣಿಕ, ಬಂದು ಹೋಗುವಂಥದ್ದು. ತಡ್ಕೋ. ಯಾತ್ರಿಂದ? ವಿವೇಕದಿಂದ. ಯಾವಾಗ ನಾನು ವಿವೇಕದಿಂದ ತಡ್ಕೊತೀನೋ, ಇವುಗಳನ್ನ ಇಷ್ಟು ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡ್ತೀನೋ, ವೈರಾಗ್ಯ ತಾನಾಗಿ ಬರುತ್ತೆ ಸ್ವಾಮಿ. ಒಂದಕ್ಕೊಂದು ಕನೆಕ್ಷನ್. ಯಾವಾಗ ವೈರಾಗ್ಯ ಬಂತೋ, ನನಗೆ ಆತ್ಮನ ಆನಂದ ತೋರಿಸಿದ ತಕ್ಷಣ ಮತ್ತು ನಾನು ಏನು ಮಾಡಬೇಕು ಅದಕ್ಕೆ? ಇವಾಗ ನೀನು ಡಾಕ್ಟ್ರ್ ಆಗಬೇಕಪ್ಪ, ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಟಿ ವಿ ನೋಡೋದು ಬಿಡಬೇಕು, ಸ್ಪೋರ್ಟ್ಸ್ ಆಡೋದು ಬಿಡಬೇಕು. ಹಾಗೆ ಆ ಥರ ಆಸೆ ತೋರಿಸಿದ ತಕ್ಷಣ ಅವನಿಗೆ ಷಟ್ ಸಂಪತ್ತಿ ಬಂದ್ಬಿಡುತ್ತೆ. ಏನು ಮಾಡಬೇಕು? ಷಟ್ ಸಂಪತ್ತಿ ಎಲ್ಲ ನಿನ್ನ ದೇಹ ನಿನ್ನ ಹತೋಟಿಯಲ್ಲಿರಬೇಕು. ಕ್ಷಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಶ್ರದ್ಧಾ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ವಾಮಿ. ಎರಡನ್ನು ಯಾವಾಗ ಮೇಲ್ಕೆ ಹಾಕ್ತೀರೋ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಯಾತಕ್ಕೋಸ್ಕರ? ಆನಂದ ತೋರಿಸೋದಲ್ಲ. ಆ ಆನಂದ ಶಾಶ್ವತವಾಗಿದೆ, ಅದನ್ನು ನಾನು ಪಡೀಬೇಕು. ಅದು ಜೀವನದ ಗುರಿ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಅದು ಒಂದನ್ನು ಮಾಡಬೇಕು. ನಾವು ಅದೊಂದು ಬಿಟ್ಟು ಮಿಕ್ಕಿರೋದೆಲ್ಲ ಮಾಡ್ತೀವಿ. ಮತ್ತೇನಾಯ್ತು ನಮಗೆ ಜೀವನ? ನಾನು ಹೇಳೋದಲ್ಲ, ಶಾಸ್ತ್ರ ಹೇಳುತ್ತೆ. ನಾಯಿ ಬಾಳು, ಪ್ರಾಣಿಗಳು ಮಾಡುತ್ತೀವಿ. ಏನು? ಹುಟ್ಟುತ್ತೆ, ಮಕ್ಕಳು ಹಾಕುತ್ತೆ, ಅವನು ಬೆಳೆಸುತ್ತೆ, ಅವು ಆಹಾರ ತಿನ್ನುತ್ತೆ, ಒಂದಿನ ಸಾಯುತ್ತೆ. ಮನುಷ್ಯನಾಗಿ ನೀನು ಮಾಡಿದ್ದಕ್ಕೆ ನಿನಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿಶಕ್ತಿ ಎಲ್ಲದಕ್ಕಿಂತ ಚೆನ್ನಾಗಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ. ಏನು ಉಪಯೋಗಿಸ್ಕೊತಾ ಇದೆಯಾ ನೀನು? ಅಲ್ವಾ? ನೋಡಿ, ಮಾನವ ಜನ್ಮ ಬಲು ಶ್ರೇಷ್ಠವಯ್ಯ, ಉಚ್ಚಪದಿರ, ವ್ಯರ್ಥ ಮಾಡ್ಕೋಬೇಡ್ರಿ. ಈ ಮಾತು ಕೇಳಿದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಬರಬೇಕು. ವ್ಯರ್ಥವಾಯಿತಲ್ಲ ಜನ್ಮವು, ಸಾರ್ಥಕಾಗಲಿಲ್ಲ. ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ಸುತ್ತಿ ಮತ್ತನಾಗಿ ಬಲು ಕೃತ್ಯವನ್ನು ಮಾಡಿ. ವ್ಯರ್ಥವಾಯಿತಲ್ಲ ಜನ್ಮವು, ಸಾರ್ಥಕಾಗಲಿಲ್ಲ. ಪುರಂದರದಾಸರು ಎಷ್ಟು ಚೆನ್ನಾಗಿ ಆಡಿದ್ದಾರೆ, ನೆನೆಸ್ಕೊಟ್ರಿ. ನಾವು ಇಷ್ಟು ವರ್ಷಗಳು ವ್ಯರ್ಥ ಮಾಡಿಬಿಟ್ವಲ್ಲ ಅಂತ ದುಃಖ ಆಗುತ್ತೆ. ಮತ್ತೇನು ಮಾಡಬೇಕು? ಗಾಳಿ ಬಂದ ವೇಳೆಯಲ್ಲಿ ತೋರಿಕೊಳ್ಳಿರೋ, ಬಾಯ ಮುಚ್ಚಬೇಡಿ ನಾರಾಯಣನ ನೆನೆಯಿರೋ. ಗಾಳಿ ಬಂದ ವೇಳೆಯಲ್ಲಿ ತೋರಿಕೊಳ್ಳಿರೋ. ನೋಡ್ರಿ ಎಷ್ಟು ಚೆನ್ನಾಗಿದೆ ದಾಸರಾಡೋದು. ಪ್ರತಿಯೊಂದು ಎಂಥ ಮಾತು, ಮುತ್ತಿನಂಥ ಮಾತು, ಅನುಭವದ ಮಾತು. ನಾವು ಪರೀಕ್ಷೆ ಮಾಡ್ಕೋಬೇಕು. ನಾನು ಜೀವನದಲ್ಲಿ ಇಲ್ಲಿವರೆಗೂ ಇದೊಂದಕ್ಕೋಸ್ಕರ ಏನು ಮಾಡಿದ್ದೀನಿ, ಏನು ಮಾಡಿಲ್ಲ. ಮತ್ತು ನಾನು ಮಾಡಿರೋದೇನು? ನಾಯಿ ಮಾಡಿದಷ್ಟೇ ಮಾಡಿದ್ದೀನಿ. ಮತ್ತು ಲಾಭ ಎಂತ? ಇನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಶಾಸ್ತ್ರ ಹೇಳಿದ್ದನ್ನು ಮೆಲುಕು ಹಾಕಿದ್ರೆ ನನಗೆ ಒಂದು ನಿಮಿಷ ನನ್ನ ಜೀವನದಲ್ಲಿ ವ್ಯರ್ಥ ಆಗುತ್ತೆ ಅನ್ನೋದು ಕಾಡೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ದ್ವೈತವೆಂದು ದುಃಖ. ಮನಸ್ಸನ್ನು ಕಾಮಭೋಗಗಳಿಂದ ಹಿಮ್ಮೆಟ್ಟಿಸಿಕೊಂಡು ದ್ವೈತವೆಲ್ಲವೂ ಅವಿದ್ಯೆಯೇ ಅಂತ ಆ ವಿಲಾಸದಿಂದ ಕಾಣ್ತಿರೋದು. ಅಲ್ಲಿ ಒಬ್ಬನು ಮತ್ತೊಂದನ್ನು ಕಾಣ್ತಾ ಇರ್ತಾನೆ. ಎಲ್ಲಿ ದ್ವೈತ ಇರುತ್ತೋ ಅಲ್ಲಿ ಎರಡಿರುತ್ತೆ ಸ್ವಾಮಿ. ಎಲ್ಲಿ ಎರಡಿರುತ್ತೋ ಅಲ್ಲಿ ಭಯ. ಮತ್ತು ಹೇಳಿದ್ನಲ್ಲ, ಏನೇನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇಷ್ಟು ಗ್ಯಾರಂಟಿ. ಎಲ್ಲಿ ಎರಡಿರುತ್ತೋ ನನಗದು ಬೇಕು. ಕಾಮ. ಈ ವಸ್ತುಗಳು ಹಾಳಾದ ನಾನಲ್ಲ, ಹೊಸದಾಗಿ ಸಂಪಾದನೆ ಮಾಡಬೇಕು. ನೋಡಿ ಅಲ್ವಾ? ಯಾವಾಗ ನನಗದು ಬೇಕು ಅನಿಸುತ್ತೋ ಅದನ್ನು ಸಂಪಾದನೆ ಮಾಡ್ತೇನೆ. ಮತ್ತು ನನ್ನ ಹತ್ರ ಇರುತ್ತಾ? ಇರೋದಿಲ್ಲ. ಈ ಕಾಮ ಭೋಗಗಳಿದೆಯಲ್ಲ, ಸಿಗಕ್ಕೆ ಮೊದಲು ನಿಮ್ಮನ್ನು ಇಟ್ಟಾಡಿಸುತ್ತೆ. ನನ್ನ ಹತ್ರ ಇಲ್ವಲ್ಲ ಆಯ್ತಪ್ಪ. ಇರಕ್ಕೆ ಮೊದಲು ಏನು ಮಾಡ್ತೀಯ? ನಿನ್ನ ಆಯಸ್ಸೆಲ್ಲ ಕಷ್ಟಪಟ್ಟುಕೊಂಡು ಹಣ ಸಂಪಾದನೆ ಮಾಡ್ತೀಯ. ಹಣ ನನ್ನ ಹತ್ರ ಇಲ್ಲ. ಆಯಿತು, ಎಷ್ಟು ವರ್ಷ? ಹುಟ್ಟಿದಾಗಲಿಂದ 30-35 ವರ್ಷದವರೆಗೂ ಅವನು ಕೆಲಸ ಮಾಡೋವರೆಗೂ ಹಣ ಸಂಪಾದನೆ ಮಾಡ್ತಾನೆ. ಇವಾಗ ಆಯಿತಾ? ಇಲ್ಲದೇ ಇದ್ದಾಗ ಚಿಂತೆ ಬಂತು ಹಣ. ಈಗ ಹಣ ಇದ್ದಾಗ ಇನ್ನೊಂಥರ ಚಿಂತೆ. ನನ್ನ ಹತ್ರ ಹಣ ಜಾಸ್ತಿ ಬಂದ್ಬಿಟ್ಟಿದೆ, ಇನ್ಕಮ್ ಟ್ಯಾಕ್ಸ್ನವ್ರು ಎಲ್ಲರೂ ರೈಡ್ ಮಾಡ್ತಾರೋ,
ಕಳ್ಳರು ಇಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾರೋ, ಮತ್ತು ನಾನು ಇದನ್ನು ಹೆಂಗೆ ಬಚ್ಚಿಟ್ಲಿ? ಪೊಲಿಟಿಕಲ್ ಲೀಡರ್ಸ್ಗೆ ಇದೇ ಪ್ರಾಬ್ಲಮ್ ನೋಡ್ರಿ. ಈಗ ಅದು ಹೋಯ್ತಾ ದುಃಖ, ಅಯ್ಯೋ ಹೋಯ್ತೆ. ಇಲ್ಲದೆ ಇದ್ದಾಗಲೂ ದುಃಖ, ಇದ್ದಾಗಲೂ ದುಃಖ, ಅದು ಹೋದಾಗಲೂ ದುಃಖ. ಬೇಕಾ ಸ್ವಾಮಿ? ಇಷ್ಟಿದೆ ಅದರಲ್ಲಿ ರಾಮಾಯಣ ಅಂತ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಇದನ್ನು ಕನಸು ನೋಡ್ಕೋಬೇಕು. ಕನಸಿನಲ್ಲೂ ಹೀಗೆ ಆಯಿತು. ಎದ್ದಿದ ತಕ್ಷಣ ಛೆ ಎಲ್ಲ ಸುಳ್ಳು, ಮುಗಿದೋಯ್ತು. ಎಚ್ಚರವನ್ನು ಹಾಗೆ ನೋಡೋಕ್ಕೆ ಬರಬೇಕು ನಮಗೆ. ಇದು ಸಾಧನೆ ಅಲ್ವಾ? ಆದ್ದರಿಂದ ಕನಸಿನಲ್ಲಿ ತನ್ನನ್ನು ಯಾರೋ ಹೊಡಿತಾ ಇರೋ ಅಂತೆ, ವಶಪಡಿಸ್ಕೊಂಡಂತೆ, ಹುಲಿ ಓಡಿಸ್ಕೊಂಡ್ಬಂದಂತೆ, ಹಾವು ಓಡಿಸ್ಕೊಂಡ್ಬಂದಂತೆ, ಕಳ್ಳರು ನನ್ನನ್ನು ಹಿಡ್ಕೊಂಡು ಕಟ್ಟಾಕಿ ಹೊಡಿತಾ ಇದ್ದಂತೆ ಎಲ್ಲ ಆಗ್ತಾ ಇರೋದು. ಎಲ್ಲಿವರೆಗೂ? ಎಚ್ಚರ ಪರವರು. ಆಮೇಲೆ ಛೆ. ಆದ್ದರಿಂದ ಎಲ್ಲಿ ಎರಡಿರುತ್ತೋ ಅಲ್ಲಿ ದುಃಖ. ಆದ್ದರಿಂದ ಈ ದ್ವೈತವು ದುಃಖಕ್ಕೆ ಕಾರಣವಾಗಿರುತ್ತೆ ಅಂತ ಸ್ಮೃತಿ, ಏನು ಸ್ಮೃತಿ ಅಂದರೆ ಭಗವದ್ಗೀತೆ ತಿಳಿಸ್ತಾ ಇದೆ. ಎಲ್ಲಿ ವಿಷಯಾಸ್ಪರ್ಶದಿಂದ ಉಂಟಾಗುವ ಭೋಗಗಳು, ಅದನ್ನೇ ನಾನು ಹೇಳಿದ್ದು ಮಾತ್ರ ಸ್ಪರ್ಶಗಳು ಅಂತ 2ನೇ ಅಧ್ಯಾಯದಲ್ಲಿ. ಕೊನೆಗೆ 5ನೇ ಅಧ್ಯಾಯದಲ್ಲಿ ಆ ಆದ್ಯಂತವುಳ್ಳ ಅವುಗಳು ಅಂದರೆ ಟೆಂಪರರಿ, ಅವುಗಳಲ್ಲಿ ವಿವೇಕಿ ರತನಾಗದಲ್ಲಯ್ಯ, ರತನಾಗಲಾರನಯ್ಯ ಕೌಂತೆಯೇನೆ ಅಂತ ಹೇಳ್ತಾರೆ. ಆಗಬಾರ್ದು. ವಿವೇಕ, ಯಾರು ವಿವೇಕ ಮಾಡ್ಕೊತಾರೋ, ವಿವೇಕ ನಿತ್ಯಾನಿತ್ಯ ವಸ್ತು ವಿವೇಕ, ಅವ್ರಿಗೆ ವೈರಾಗ್ಯ ಬರುತ್ತೆ. ಅವ್ರಿಗೆ ರತನ ಆಗೋದಿಲ್ಲ, ನನಗದು ಬೇಕು ಅಂತ ಆಸೆ ಆಗೋದಿಲ್ಲ. ಆದ್ದರಿಂದ ಮುಂತಾದ ಸ್ಮೃತಿ ವಾಕ್ಯಗಳನ್ನು ಇಲ್ಲಿ ಉದಾಹರಿಸ್ಬೋದು. ಈ ಲೋಕದಲ್ಲಿ ಆಧ್ಯಾತ್ಮಿಕ ಕಾಮ ಭೋಗಗಳಿಂದ ಅನಿವಾರ್ಯವಾದ ಆಯಾ ದುಃಖಗಳು ಉಂಟಾಗ್ತಾ ಇರ್ತವೆ, ನಮ್ಮೆಲ್ಲರಿಗೂ ಆಗ್ತಾ ಇರ್ತೀವಿ ಅಲ್ವಾ? ಹಾಗೆ ಪರಲೋಕದಲ್ಲಿ, ಈ ಲೋಕದಲ್ಲಿ ಎಲ್ಲವೂ ದುಃಖ, ನನಗದು ಬೇಡ ಅಂತ ಆಗಬೇಕು. ಆದ್ದರಿಂದ ಈ 3 ಕಡೆ ನೋಡಿದ್ದಾಯಿತು. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಒಟ್ಟಿಗೆ ಚಿಂತನೆ ಮಾಡಿಕೊಂಡಾಗ ನನಗೆ ವೈರಾಗ್ಯ ಬರಬೇಕು. ಯಾವ ವಸ್ತುಗಳಲ್ಲಿ ವೈರಾಗ್ಯ, ಯಾವಾಗ ವೈರಾಗ್ಯ ಬರುತ್ತೋ ಮನಸ್ಸು ನಮಗೆ ಭೋಗದ ಕಡೆ ಎಳೆಯಲ್ಲ. ಎಳೀದೇ ಇದ್ದಾಗ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹೊರಗಡೆಗೆ ಹೋಗೋದಿಲ್ಲ. ಇದು ಆಮೇಲೆ ಇಷ್ಟನ್ನು ಹೊರಗಡೆದಾಯಿತು. ಇನ್ನು ಒಳಗಡೆ ಕೂಡ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ. ಇಲ್ಲಿಗೆ ಸಮಯ ಆಯಿತು. ಇವತ್ತಿನ ಸಾರಾಂಶ ಏನಪ್ಪ ಅಂತಂದರೆ, 4 ಅಡಚಣೆಗಳಲ್ಲಿ ಮೊದಲನೇದು ನಿದ್ದೆಗೆ ಹೋಗ್ಬಿಡೋದು. ಇದು ಯಾಕಾಗುತ್ತೆ ಅಂತಂತಂದರೆ, ಒಂದು ತುಂಬ ಆಹಾರ ತಿನ್ನೋದ್ರಿಂದ, ಜೀರ್ಣ ಆಗದೇ ಇರೋ ಆಹಾರ ತಿಂದು ಗ್ಯಾಸ್ಟ್ರಿಕ್ ಬರೋದ್ರಿಂದ, ಅಥವಾ ತುಂಬ ದೇಹ ಮತ್ತು ಮನಸ್ಸಿಗೆ ಆಯಾಸ ಮಾಡ್ಕೊಳ್ಳೋದ್ರಿಂದ. ಅದಕ್ಕೆ ಇವುಗಳನ್ನ ಅವಾಯ್ಡ್ ಮಾಡಿರಿ. ನಿದ್ದೆ ತಪ್ಪಿಸ್ಕೊಂಡೆ. ಈಗ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದ್ದು ನನ್ನ ಹೊರಗಡೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ನಿದ್ದೆಗೆ ಹೋಗಲ್ಲ. ನಾನು ಜಪಕ್ಕೆ ಕೂತ್ಕೊಳ್ಳಿ, ಯಾವುದಕ್ಕಾದ್ರೂ ಕೂತ್ಕೊಳ್ಳಿ, ನನ್ನ ಮನಸ್ಸು ಆ ಕಡೆ ಹೇಳ್ಕೊಂಡು ಹೋಗುತ್ತೆ. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಈ ಸಲ್ಯೂಷನ್ ತುಂಬ ಇಂಪಾರ್ಟೆಂಟು. ಯಾವುದು? ಹೊರಗಡೆಯಿಂದ ಎಳ್ಕೊಂಬಂದ್ರೆ ನನ್ನ ಮನಸ್ಸು ಹೊರಗಡೆಗೆ ಹೋಗ್ತಾ ಇದೆ. ಯಾಕೆ? ಪ್ರಪಂಚ ಸತ್ಯ, ಅಲ್ಲಿ ಸುಖ ಇದೆ ಅಂತ. ಅವು ಅನಿತ್ಯ, ಅದು ದ್ವೈತ, ಆಗಮಪಾಯಿಗಳು, ಅವು ದುಃಖ ಅಂತ ಮೆಲುಕಾಕ್ರಿ ವಿವೇಕದಿಂದ. ಮತ್ತು ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದಿದ ತಕ್ಷಣ ಅವನ್ನೆಲ್ಲ ನಿಮ್ಗೆ ಈ ಕಡೆ ಬರುತ್ತೆ. ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಇನ್ನು ಅರ್ಧ ಪ್ರಾಬ್ಲಮ್ಮು ನೀವು ಆತ್ಮನ ಆನಂದ ತೋರಿಸ್ರಿ. ಗಾಢ ನಿದ್ರೆಯಲ್ಲಿ ತೋರಿಸಿದ ತಕ್ಷಣ ನಮ್ಮ ಮನಸ್ಸು ನನಗದು ಬೇಕು ಅಂತ ಹೇಳಿ ಮನಸ್ಸು ಆ ಕಡೆ ಹೋಗೋದಕ್ಕೆ ಒಲವು ಬರುತ್ತೆ. ಯಾವಾಗ ಒಲವು ಬರುತ್ತೋ ನಾನು ಅದಕ್ಕೇನು ಮಾಡಬೇಕು ಸಾಧನೆಗಳು ಮಾಡ್ತೀನಿ. ನಿತ್ಯಾನಿತ್ಯ ವಸ್ತು ವಿವೇಕ, ಕರ್ಮಕ, ಇದು ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನೆಗಳು. ಅವಾಗ ಶಾಸ್ತ್ರದಲ್ಲಿ ನನಗೆ ನಂಬಿಕೆ, ಶ್ರದ್ಧೆ ಬರುತ್ತೆ. ನಾನು ಮಾಡೋಕ್ಕೆ ಶುರು ಮಾಡ್ತೀನಿ. ಯಾವಾಗ ಮಾಡ್ತೀನ? ನಾನು ಒಳಗಡೆ ಹೋಗಿದ ತಕ್ಷಣ ಅದನ್ನು ವಿವೇಕ, ವೈರಾಗ್ಯ, ಅಭ್ಯಾಸ, ಸತತವಾದ ಅಭ್ಯಾಸ. ಇಷ್ಟಕ್ಕೂ ಮತ್ತೆ ನೀವು ಜಪ ಮಾಡಿ, ಧ್ಯಾನ ಮಾಡಿ, ಏನೇ ಮಾಡಿರಿ ಅದನ್ನು ಸತತವಾಗಿ ಮಾಡಬೇಕು, ಮುಕ್ತರ ಆಗೋಗೋದು ಅಂತ ಇಷ್ಟು ಹೇಳಿದರೆ. ನಾಳೆ ನೋಡೋಣ. ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.